ಫಸ್ಟ್ ಕಾರ್ತಿಕ್ ಅವರಿಗೆ ಯೋಗಿಯವರಿಗೆ ಈ ಸಿನಿಮಾಗೆ ಆ್ಯಕ್ಚುಲಾಗಿ ನಾನು ಎಂಟ್ರಿ ಬಂದಿದ್ದು ಒಂದು ಆಕ್ಸಿಡೆಂಟ್, ಅದಕ್ಕೆ ನಮ್ಮ ಸುದೀಪ್ ಸರ್ ಥ್ಯಾಂಕ್ಸ್ ಹೇಳ್ಬೇಕು. ಸಂಜೆ ಗೊತ್ತು ಒಂದಿನ ನಾನು ಸುಮ್ಮನೆ ಸುದೀಪ್ ಸರ್ನ ಮೀಟ್ ಮಾಡಿದ್ರೆ ಬೇರೆ ಏನೋ ಡಿಸ್ಕಷನ್ ಮಾಡೋಕ್ಕೆ ಏನು ಮಾಡ್ತಾ ಇದ್ದೀವಿ. ಯೂಶ್ವಲಿ ನಾನು ಯಾವಾಗ ಮೀಟ್ ಮಾಡಿದ್ರು ಕೇಳ್ತಾರೆ ಏನು ಮಾಡ್ತಾ ಇದ್ದೀನಿ ಅಂತ. ಮ್ಯಾಕ್ಸ್ ಮುಗಿಸಿದ್ದೆ. ಇಲ್ಲ ಸರ್ ಏನು ಯಾವಾಗ ಪ್ರಾಜೆಕ್ಟ್ ಒಪ್ಕೊಂಡಿಲ್ಲ, ಆರಾಮಿದ್ದೀನಿ ಅಂತ. ಸರಿ ಒಂದು ಕೆಲಸ ಮಾಡೋ, ಕೆಳಗೆ ಹೋಗೋ, ಒಂದು ಕತೆ ಕೇಳೋ, ಸಿನಿಮಾ ಮಾಡುವಂತೆ, ಸಿನಿಮಾ ಕತೆ ಕೇಳೋದು ಅಂತ. ಕೆಳಗೆ ಬಂದೆ, ಸಂಜೆ ಸಿಕ್ಕಿದ್ರು. ನನಗೆ ಗೊತ್ತಿತ್ತು ಸಂಜೆ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ. ಸೊ ಒಳ್ಳೆ ಬಂದ್ಬಿಟ್ಟು ಕತೆ ಹೇಳಿದ್ರು. ಎದುರುಗಡೆ ಆಫೀಸಲ್ಲಿ ಕತೆ ಹೇಳಿದ್ರು. ಕತೆ ಕೇಳಿದರೆ ಅವರಿಗೆ ಸಾರ್ ಹೇಳ್ಬಿಟ್ಟು ನಾನು ಬಂದಿದ್ದೆ, ಆಯ್ತು ಸರ್ ನಾನು ಮಾಡ್ತೀನಿ ಅಂತ. ನೋಡಿದರೆ ಎಂಟೈರ್ ಸಿನಿಮಾ ಮತ್ತೆ ಏನು ನೈಟ್ ಕಟ್ಟೆ ಇತ್ತು. ವಾಪಸ್ ಹೋಗಿ ನಾನು ಸಾರಿಗೆ ಆಗ್ತಾ ಇಲ್ಲ, ನಾನು ಇಲ್ಲ ಸರ್ ಏನು ಸರ್ ಹೀಗೆ ಗೇಮಲ್ಲಿ ಮೈಸೂರಲ್ಲಿ ಶೂಟ್ ಮಾಡಬೇಕಿತ್ತು, ನೈಟ್ ಬಿಟ್ಟು ಶೂಟ್ ಅಂತ ಗೊತ್ತಾಯಿತು. ಆಯಿತು ಸರ್ ನಾನು ಮಾಡ್ತೀನಿ ಸಿನಿಮಾ ಅಂತ ಒಪ್ಕೊಂಡೆ. ಬಟ್ ಅದಾದಮೇಲೆ ನನಗೆ ವಿವೇಕ್ ಒಳ್ಳೆ ಡೈರೆಕ್ಟರ್ ಫ್ಯೂಚರ್, ತುಂಬ ಬ್ರೈಟ್ ಫ್ಯೂಚರ್ ಇದೆ ನನಗೆ. ಎಂಟೈರ್ ಒಳ್ಳೆ ಆರ್ಟಿಸ್ಟ್ ಟೀಮ್ ಸಿಕ್ತು. ಸಂಜೆ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ. ಫಸ್ಟ್ ಸಿನಿಮಾ ನಾನು ಕೇಳೋಣ ಇದಕ್ಕೆ ನನಗೆ ಖುಷಿ ಇದೆ. ತುಂಬ ಥ್ಯಾಂಕ್ ಯು. ನನ್ನ ಎಂಟೈರ್ ಟೇಕ್ ಥ್ಯಾಂಕ್ಸ್. ನಮಸ್ಕಾರ ಎಲ್ರಿಗೂ. ಸೀಸನ್ 11 ಬಿಗ್ ಬಾಸ್ ಮುಗಿಸಿ ಆಚೆ ಬಂದು ಮಾಡಲಿಕ್ಕೆ ಟೈಮ್ ಇತ್ತು. ನಾನು ಡಬ್ಬಗಳನ್ನೆಲ್ಲ ಮುಗಿಸಿಟ್ಕೊಳ್ಳೆ ಕಾರ್ತಿಕರನ್ನ ಫೋನ್ ಮಾಡೋದು, ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀವಿ ಸಂಚಿತ್ ಹೀರೋ, ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು. ಕತೆ ಕೇಳಿಲ್ಲ ಎಂಥದ್ದು ಇಲ್ಲ. ಯಾಕಂದರೆ ಫಸ್ಟಿಂದಲೂ ನನಗೆ ಸುದೀಪ್ ಸರ್ ಅವರು ಮ್ಯಾಕ್ಸ್ ಸಿನಿಮಾ ಇರ್ಬೋದು, ಅದಕ್ಕಿಂತ ಮುಂಚೆ ಅಭಿನಯ ವಯಸ್ಸಾಗಿರೋದು. ಬಟ್ ಕೆಲವೊಂದು ಪಾತ್ರಗಳು ಕೆಲವೊಬ್ಬರು ಕರೆದಾಗ ಆ ಪಾತ್ರಗಳು ಮಾಡುವಂದಾಗ ಆ ನಂಬಿಕೆ ಅನ್ನೋದು ತುಂಬಾ ಗಟ್ಟಿಯಾಗಿರುತ್ತೆ ಕಲಾವಿದರಿಗೆ. ಅದರಲ್ಲಿ ನನಗೆ ಪ್ರೊಡಕ್ಷನ್ ವೈಸು ಪ್ರಿಯಾಂಕರು ಮತ್ತು ಕಾರ್ತಿಕ್ ಮತ್ತು ಯೋಗಿ ಅವರ KRG ಸ್ಟುಡಿಯೋಯಿಂದ ಈ ಅವಕಾಶ ಸಿಕ್ಕಿದ್ದು. ಫಸ್ಟ್ ಟೈಮ್ KRG ಸ್ಟುಡಿಯೋಯಿಂದ ನಾನು ಆ್ಯಕ್ಟ್ ಮಾಡ್ತಿರೋದು. ಯೋಗಿ ನನಗೆ ಸುಮಾರು ಬಿರುಗಾಳಿ ಸಿನಿಮಾ, ಗೆಳೆಯ ಸಿನಿಮಾಯಿಂದಲೂ ಪರಿಚಯ. ಅವರು ಯೋಗಿಯ ಕೈಯಲ್ಲಿ ನನ್ನ ಅಶಾಂಶ ಜೊತೆಗೆಲ್ಲ ವರ್ಕ್ ಮಾಡ್ತಿರಬೇಕಾದ್ರೆ ಆ ಟೈಮಿಂದ. ಬಟ್ ಈ ಪಾತ್ರ ಶ್ರೀಧರ್ ಅನ್ನೋ ಕ್ಯಾರೆಕ್ಟರ್ ಪಾತ್ರ ಕೇಳಿದ್ರೆ ಒಪ್ಕೊಂಡಿದ್ದು. ಸೆಟ್ಗೆ ಹೋಗಿ ಆಮೇಲೆ ವಿವೇಕ್ ಒಂದ್ಸಲ ಕ್ಯಾರೆಕ್ಟರ್ ಹೇಳಿದಾಗ ಅವಿವೇಕ್ ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಕೇಳಬೇಕು. ಅವರು ಜುಬ್ಬ ಹಾಕೊಳ್ಳೋದು, ಅವರು ಯಾವಾಗ ಜುಬ್ಬ ಹಾಕೊಂಡೇ ಇರ್ತಾರೆ. ಬಟ್ ಸೇಮ್ ಅದೇ ಥರ ಡಿಸೈನ್ ಎಲ್ಲ ಮಾಡಿದಾಗ ಈ ಮನುಷ್ಯ ಈಗಾಗಲೂ ಪಾತ್ರ ಏನಾದ್ರು ನನ್ನ ಕೈಲಾದ್ರೂ ಬರ್ಬಿಟ್ಟು ಏನಾದ್ರು ನನ್ನ ಕೈಯಲ್ಲಿ ಆ್ಯಕ್ಟ್ ಮಾಡಿಸ್ತೀವಲ್ಲ ಅಂತ ಅನಿಸ್ತಿದೆ. ಅದೇ ಥರ ನನಗೆ ಹಂಗೆ ಇತ್ತು. ಒಂಥರ ಅವ್ರ ಲುಕ್ಕು ಹಂಗೆ ಇತ್ತು. ಸರಿಯಾಗಿರೋ ಯೂನಿಟ್ಸ್ ಮಾಡ್ತಿದ್ದು ಏನು ಗೊತ್ತಾಗ್ತಿರ್ಲಿಲ್ಲ ಆಗ್ತಿರಲಿಲ್ಲ. ಬಟ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಆ ಪಾತ್ರ. ಬಟ್ ಶ್ರೀಧರ ಕ್ಯಾರೆಕ್ಟರ್ ಏನೇ ಇವತ್ತು ಸ್ಕ್ರೀನ್ ಮೇಲೆ ಬಂದು ಆ ಟೈಮ್ನಲ್ಲಿ ನಾನು ಏನು ಆ್ಯಕ್ಟ್ ಮಾಡಿದ್ರು ಅದಕ್ಕೆ ನೀವು ನಾನು ತುಂಬಿಸಿದ್ದು ಆ ಕತೆ. ನನ್ನ ಪಾತ್ರ ಬಗ್ಗೆ ಅಷ್ಟೊಂದು ಚೆನ್ನಾಗಿ ತುಂಬಿಸಿದಕ್ಕೋಸ್ಕರ ಆ ಪಾತ್ರ ಇಷ್ಟು ಚೆನ್ನಾಗಿದೆ. ಆಮೇಲೆ ಪ್ರತಿಯೊಬ್ಬರು ನಿನ್ನೆ ಸಿನಿಮಾ ನೋಡಿದವರೆಲ್ಲ ಇಷ್ಟು ದಿನದಲ್ಲಿ ನಾನು ನೋಡಿರುವಂಥ ಒಂದು ಅಷ್ಟು ಪಾತ್ರಗಳೆಲ್ಲ ಬಿಟ್ಟು ಈ ಪಾತ್ರನ ಬೇರೆ ವಿಭಿನ್ನವಾಗಿದೆ ಅಂತೇಳಿ ಮೆಚ್ಕೊಂಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ಬರಿಗೂ ಹಾಗೆ ಸಂಜೀವ್ ಯಾವರು ಅಷ್ಟೇ. ಯಾಕಂದರೆ ಸಿನಿಮಾ ಇಂಡಸ್ಟ್ರಿ ಬರೋಕ್ಕಿಂತ ಮುಂಚೆಯಿಂದಲೂ ಪರಿಚಯ ಸಂಜೀವ್. ಅವ್ರ ರಂಗಶಂಕರ್ ಹತ್ರ ಬರ್ತಿರೋ ನಾಟಕ ಬಗ್ಗೆ ಅವಾಗಿಂದಲೂ ಪರಿಚಯ. ಬಟ್ ಅವ್ರಿಗೆ ಫಸ್ಟ್ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿರೋದು ಖುಷಿಯಾಗಿ ಹೋಗ್ತಾರೆ. ಆದರೆ ಸುದೀಪ್ ಅವ್ರ ಜೊತೆಗೆ ಮ್ಯಾಕ್ಸ್ ಮಾಡಿದ್ದೆ, ಆರ್ಭಟ ಇತ್ತು. ಬಟ್ ಅವ್ರ ಅಡಿನ ಜೊತೆ ಸಿನಿಮಾ ಮಾಡ್ಬಿಟ್ಟು ಚೆನ್ನಾಗಿ ಆಗ್ಬಿಟ್ಟಿದ್ದೀನಿ ಅವರು ಅಭಿವೃದ್ಧಿ. ಬಟ್ ಚಂದ್ರು ಸರ್ ನಾನು ಜಗನ್ ಸರ್ ಬಿಗ್ ಫ್ಯಾನ್ ಸರ್. ಅವರು ಗೋಧಿಮಾಡ ಸಾಧನ ಮೈಕಟ್ಟಿದ್ದರು ಬಿಗ್ ಫ್ಯಾನ್ ಸರ್. ಬಟ್ ಈ ಬ್ಯಾಕ್ಗ್ರೌಂಡ್ ಬಚ್ಚದಂತೂ ನಿಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಅದ್ಭುತ ಸರ್, ಸೂಪರ್ ಸರ್. ನೀವೇ ಈ ಸಿನಿಮಾದಲ್ಲಿ ನೀವು ಒನ್ ಆಫ್ ದ ಹೀರೋ ಸರ್. ಚಂದ್ರವನ ನಿಮ್ಮ ಜೊತೆ ಮ್ಯಾಕ್ಸ್ ಎಲ್ಲ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು, ಸೂಪರ್. ಹಾಗೆ ಜೈ ಇಲ್ಲಿ ಕೆಲವೊಬ್ಬರಿಗೆ ಹೊಸದಾದ ಸಿನಿಮಾಗೆ ಅಂತ ಬರ್ತಾರೆ. ಅದರ ಒಂದಷ್ಟು ಬ್ಯಾಕ್ಗ್ರೌಂಡ್ ಇರೋಲ್ಲ, ಅವ್ರ ಕಲೆಯನ್ನು ನೋಡಿಕೊಂಡು ಆ ಥರದೆಲ್ಲ ಬರ್ತಾರೆ. ಬಟ್ ಎಷ್ಟೇ ಬ್ಯಾಕ್ಗ್ರೌಂಡ್ ಇದ್ರೂ ಜೈ ಬಂದ್ಬಿಟ್ಟು ಮುರಳಿ ಸರ್ ಇದ್ದಾರೆ, ಶಿವಮೂರ್ತಿ ಅವರು ಅಕ್ಕನ ಮಗ. ಬಟ್ ಅವರಿಗೆ ಅವೆಲ್ಲ ತಲೆನೇ ಇರಲಿಲ್ಲ. ನಾನು ಈ ಥರ ಫ್ಯಾಮಿಲಿಯಿಂದ ಬಂದಿದ್ದೀವಿ ಅಂತ ಏನೂ ತಲೆನೇ ಇರಲಿಲ್ಲ. ಅವ್ರ ಬ್ಯಾಗ್ ಅವರೇ ತಗೊಳ್ಳೋದು. ಅವ್ನು ಅಂದರೆ ನಮ್ಮ ಥಿಯೇಟ್ರಲ್ಲಿ ನಾವೇ ಮಾಡ್ತಿದ್ದಿದ್ದು. ನಮ್ಮ ಕಾಸ್ಟ್ಯೂಮ್, ನಮ್ಮ ಪ್ರಾಪರ್ಟಿ ಇರ್ಬೋದು, ನಾವೇ ನೋಡ್ಕೊತಿದ್ದಿದ್ದು. ಆ ಥರದ್ದು ಹಿಂಗೆ ಏನು ಹೀಗೆ ಆ್ಯಕ್ಟ್ ಮಾಡ್ತಾ ಹೋಗ್ಬೋದು. ಬಟ್ ಫ್ಯೂಚರಲ್ಲಿ ಇವ್ರಿಗೆ ಬೆಳೆದಾಗಿ ಸೂಪರಾಗಿ ಆ್ಯಕ್ಟ್ ಮಾಡಿದ್ದೀಯ. ಸಂಜೀವ್ ನಿಮಗೂ ಅಷ್ಟೇ ಲವ್ ಯು
ಅಷ್ಟೇ. ಇನ್ನೇನು ಕಾಲೇಜ್ ಮೇಲೆ ಚೆನ್ನಾಗಿದೆ ಬಿಡಿ. ಅವ್ರ ನೆನಪಿಂದ ಟೆನ್ಷನಲ್ಲೇ ಅವರೇ ನಾನು ಏನು ಮಾಡಿದ್ದೀನಿ, ಆ್ಯಕ್ಟಿಂಗು ಚೆನ್ನಾಗಿದೆಯಾ, ಎಷ್ಟು ಏನು ಅಂತ. ಬಟ್ ತುಂಬ ಚೆನ್ನಾಗಿದೆ ಅವರು, ತುಂಬ ಚೆನ್ನಾಗಿ ಕಾಣಿಸ್ತಾರೆ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ. ವಿವೇಕ್ ಸರ್ ಥ್ಯಾಂಕ್ ಯು ಸೆಕೆಂಡ್ ಲವ್ ಯು. ಆಮೇಲೆ ನಾನು ಮದುವೆ ಆದಮೇಲೆ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತೀನಿ ಅಲ್ವಾ, ಜೋರ ಚಪ್ಪಾಳೆ ಹೊಡಿಬಾರ್ದು. ಥ್ಯಾಂಕ್ ಯು. ಅಂದರೆ ಖುಷಿದೆ, ನನ್ನ ಇದ್ದೇ ಹತ್ರ ಹೇಳ್ತಿದ್ದೇನೆ. ಅಂದರೆ ಮಾತಾಡ್ತಿದ್ದು ನಾನು ಮದುವೆ ಆದಮೇಲೆ ಫಸ್ಟ್ ಸಿನಿಮಾ ರಿಲೀಸ್ ಆಗಿರೋದು ಪಕ್ಕ ಹಿಟ್ ಆಗುತ್ತೆ ಸಿನಿಮಾ ಅಂತ. ಯಾಕಂದರೆ ನಿನ್ನೆ ಬಂದಿದ್ದು ರಿಸಲ್ಟ್ ಪ್ರಕಾರ 100% ಒಂದು ನಂಬಿಕೆ ಇದೆ. ಯಾಕಂದರೆ ನಾನು ಕೆಲಸ ಮಾಡಿ ಇಡೀ ತಂಡ ಕೆಲಸ ಮಾಡಿ ಆ ಥರ ಔಟ್ಪುಟ್ ಗೊತ್ತಾದ್ಮೇಲೆ ಆ ರಿಸಲ್ಟ್ ಅಂತೂ ಪಕ್ಕ ನನ್ನ ಖುಷಿ ಇದೆ. ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಬಹಳ ದಿನಗಳ ವರ್ಷಗಳ ನಂತರ ನಿಮ್ಮ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಸಿನಿಮಾ ಬಗ್ಗೆ ಫಸ್ಟ್ ಫೋನ್ ಬಂದಿದ್ದೆ ನಮ್ಮ ಡೈರೆಕ್ಟರ್ ವಿವೇಕ್ ಅವರಿಂದ. ಸರ್ ಕತೆ ಇದೆ, ನಿಮ್ಮ ಹತ್ರ ಮಾತಾಡಬೇಕು. ನಾನೇನೋ ಆನ್ಲೈನ್ ಕತೆ ಹೇಳ್ತಾರೆ ಅಂತ ಅಂದ್ಕೊಂಡೆ. ಬಟ್ ಬರೀ ಒಂದು 6 ಅವರ್ ಕೂತ್ಕೊಂಡು ಮಾತಾಡೋದು ಅಷ್ಟು ಕಾಫಿ ಶಾಪ್ನಲ್ಲಿ ಯಾವಾಗ ಎದ್ದು ಹೋಗ್ತಾರೋ ಥರ ನೋಡ್ತಾ ಇದ್ರು ನಮ್ಮನ್ನು. ಬಟ್ ಅಷ್ಟು ಡೀಟೇಲ್ ಆಗಿ ಸೂಪರ್ ಪ್ರಿಪೇರ್ಡ್. ಸೊ ಐ ಆಮ್ ರಿಯಲಿ ಲಕ್ಕಿ ಟು ಬಿ ಲಕ್ಕಿ. ಅದರ ನಂತರ ನಾನು ಹೇಳಬೇಕು ಅಂತಿರೋದು, ನನ್ನ ಒಂದು 20-25 ವರ್ಷದ ಸ್ನೇಹಿತರು ಮಿಸ್ಟರ್ ಯೋಗಿ ಅವರು. ಸೊ ಅವರ ಪ್ರೊಡಕ್ಷನಲ್ಲಿ ಈ ಸಿನಿಮಾ ನಡೀತಾ ಇದೆ ಅಂತ ಆಮೇಲೆ ಗೊತ್ತಾಗಿದೆ ನನಗೆ. ಥ್ಯಾಂಕ್ ಯು ಯೋಗಿ ಆ್ಯಂಡ್ ಕಾರ್ತಿಕ್ ಆ್ಯಂಡ್ ಬಾಬಿ. ಆಮೇಲೆ ಗೊತ್ತಾಗಿದೆ ನನಗೆ ಈ ಕ್ಯಾರೆಕ್ಟರ್ಗೆ ಸಜೆಸ್ಟ್ ಮಾಡಿದ್ದೆ ಕ್ಯಾಪ್ಟನ್ ಅವರು ಅಂತ. ಸೊ ಎನಿವೇಸ್ ಸ್ಪೆಷಲ್ ಥ್ಯಾಂಕ್ಸ್ ಟು ಹಿಮ್ ಆ್ಯಸ್ ವೆಲ್. ಅದಾದಮೇಲೆ ನನ್ನ ಜರ್ನಿ ಕತೆ ಕೇಳಾಯಿತು, ಸಿನಿಮಾ ಪ್ರಾರಂಭ ಆಯಿತು. ಬಟ್ ನನಗೊಂದು ಭಾಳ ಬೇಜಾರಾಗಿದೆ ಅಂದರೆ ನಾಗಪ್ಪ ಅಂತ ಹೆಸರು. ಏನಿದು ನಾಗಪ್ಪ? ಫಸ್ಟ್ ಟೈಮ್ ಏನೋ ವಿಚಿತ್ರವಾಗಿಲ್ಲ ಹೆಸರು ಅಂತ. ಬಟ್ ಆ ಕ್ಯಾರೆಕ್ಟರ್ಗೆ ತಕ್ಕ ಹೆಸರು. ಸೊ ನಾಗಪ್ಪ ಒಂದು ಒಳ್ಳೆ ಪಾತ್ರ ನನಗೆ ಕೊಟ್ಟಿದ್ದೀರ. ಸಿನಿಮಾ ನೋಡಿರೋರಿಗೆ ಈ ಪಾತ್ರದ ಒಂದು ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಿರುತ್ತೆ. ಹಾಗಾಗಿ ಈ ಜರ್ನಿ ಸ್ಟಾರ್ಟ್ ಆಯಿತು. ಜರ್ನಿ ಸ್ಟಾರ್ಟ್ ಆದಮೇಲೆ ಅದಕ್ಕಿಂತ ಮುಂಚೆ ಒಂದು ಸುಮ್ಮನೆ ಫ್ಲ್ಯಾಶ್ ಬ್ಯಾಕ್ ಹೋದರೆ, ಒಂದು 5 years 6 years ಬ್ಯಾಕ್ ಸಂಜಿ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಅಂತೇಳಿ ಯು ವಾಂಟ್ ಟು ಲರ್ನ್ ಸಮಥಿಂಗ್ US ಹೋಗ್ತು. ಆವಾಗ ನೋಡಿದ್ದು ಲಾಸ್ಟು. ಅದಾದಮೇಲೆ ನೋಡಿದ್ದು ಮ್ಯಾಂಗೋ ಪಚ್ಚನಾಗಿ. ಒಬ್ಬ ಮ್ಯಾಂಗೋ ಪಚ್ಚಿಗೆ ತಕ್ಕಂಥ ಒಂದು ಕ್ಯಾರೆಕ್ಟ್ರು. ಹೊರಗಡೆ ಇರೋ ಸಿನಿಮಾ ಕ್ಯಾಮ್ರಾ ಮೇಲೆ ಬರೋಕ್ಕೆ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇಸ್ ಅನ್ ಅಮೇಝಿಂಗ್ ಆ್ಯಕ್ಟರ್. ನಾನು ನಿಜವಾಗ್ಲೂ ಇಂಥ ಒಳ್ಳೆ ಪರ್ಫಾರ್ಮೆನ್ಸ್ ನಿಮ್ಮ ಕಡೆಯಿಂದ ಬರೋದು ನಾನು ಅಂದ್ಕೊಂಡಿರಲಿಲ್ಲ. ಇವರು ಅಮೇಝಿಂಗ್ ಆ್ಯಕ್ಟರ್. ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ ತಮ್ಮನಾಗಿದ್ದಾರೆ, ನಿಜ ಜೀವನದಲ್ಲೂ ಒಬ್ಬ ತಮ್ಮನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದರ ಜೊತೆಗೆ ಜೈ ಇವತ್ತು ಅಮೇಝಿಂಗ್ ಟ್ಯಾಲೆಂಟೆಡ್ ಇರೋ. ಅದರ ಜೊತೆಗೆ ಹಾಗೆ ಬಂದರೆ ನಂದು ಕಾಜಲ್ ಅವ್ರ 2ನೇ ಸಿನಿಮಾ. ಮೊದಲನೇ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಸೀನ್ಸ್ ಮಾಡಿದ್ದೆ ಪೆಪ್ಪೆಯಲ್ಲಿ. ಎಷ್ಟು ಸೀನ್ ಮಾಡಿದ್ವಿ ಅಂದರೆ ಅವರು ನಾನು ನೋಡಿಲ್ಲ, ಅವರು ನಾನು ನೋಡಿಲ್ಲ. ಚಾನ್ಸೇ ಇಲ್ಲ. ಬರೀ ಪ್ರೆಸ್ ಮೀಡಿಯಲ್ಲಿ ಒಂದ್ಸತಿ ಸಿಕ್ಕಿಲ್ಲ ಅಷ್ಟೇ. ಅಟ್ಲೀಸ್ಟ್ ಇದರಲ್ಲಿ ಒಂದು ಅಷ್ಟು ಸೀನ್ಸ್ ಜೊತೆಗೆ ಮಾಡಿದ್ವಿ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಬರೋದು ನಾನು ಮತ್ತು ನಮ್ಮ ಕ್ಯಾಮ್ರಾಮನ್ ಸರ್ ಶೇಖರ್ ಚಂದ್ರ ಸರ್. ಓಕೆ ಸರ್ ಓಕೆ ಅನ್ನೋ ಒಂದು ನಮ್ಮ ಪ್ರೊಡಕ್ಷನಲ್ಲಿ ಸರ್ ಅವಾಗ ಐ ಥಿಂಕ್ ಫಸ್ಟ್ ಸಿನಿಮಾ ಸೆಕೆಂಡ್ ಸಿನಿಮಾ ಇರಬೇಕಲ್ಲ ಸರ್, ಮೂರನೇ ಸಿನಿಮಾ. ಅದರಲ್ಲಿ ನನ್ನ ಒಂದು ಸಾಂಗ್ ಅವರು ಕ್ಯಾಮ್ರಾಮನ್ ಆಗಿದ್ದರು. ಅದರ ನಂತರ ಪೆಪ್ಪೆಯಲ್ಲಿ ನಾವು ಜೊತೆಗೆ ಮಾಡೋದು. ಸೊ ಒಂದು ಫುಲ್ ಫ್ರೆಶ್ ಎನರ್ಜೆಟಿಕ್ ಆಗಿರುವಂಥ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಒಂದು ಹೈಲಿ ಸಿಕ್ಕಾಪಟ್ಟೆ ದೊಡ್ಡ ಸಿನಿಮಾಗಳು ಮಾಡಿ ಒಂದಷ್ಟು ವಿಷಯಗಳೆಲ್ಲ ತಿಳ್ಕೊಂಡು ಮಾಡಿರುವಂಥ ಒಂದು ಕ್ಯಾಮ್ರಾಮನ್ನು. ಅದಕ್ಕಿಂತ ಹೆಚ್ಚಾಗಿ ಒಂದು ನಮ್ಮ ಫ್ಯಾಮಿಲಿಯವರ ಮ್ಯೂಸಿಷಿಯನ್ ಫ್ಯಾಮಿಲಿ. ಇತ್ತೀಚೆಗೆ ನಿಜವಾಗ್ಲೂ ನಮ್ಮ ಬಿಗ್ ಫ್ಯಾನ್ ಆಫ್ ಯು ಚರಣ್ ಸರ್. ಯು ಆರ್ ಬ್ಯೂಟಿಫುಲ್ ಮ್ಯೂಸಿಷಿಯನ್ ಅಂತ ಹೇಳಬೇಕು. ಈ ಸಿನಿಮಾದಲ್ಲಿ ಒಂದು ದೊಡ್ಡ ಸ್ಟ್ರೆಂತೆ ನಮ್ಮ ಮ್ಯೂಸಿಕ್. ತುಂಬ ಚೆನ್ನಾಗಿ ಮಾಡಿದ್ದೀರ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಮ್ಮ ಪ್ರಶಾಂತ್ ಸರ್ ಎಲ್ಲರೂ ಎಲ್ಲ ಕಲಾವಿದರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಬೀಂಗ್ ಅ ಪಾರ್ಟ್ ಆಫ್
ಮ್ಯಾಂಗೋ ಪಚ್ಚ. ಅದರಲ್ಲಿ ಒಂದು 20 ವರ್ಷದ ಹಳೆ ಸ್ನೇಹಿತರು ಮಿಸ್ಟರ್ ಮಂಜು ಅವರು ಆರ್ಟ್ ಡಿಪಾರ್ಟ್ಮೆಂಟಿಂದ ಹಿಡಿದು ಯಾವ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿಲ್ಲ ಅಂತ ಕೇಳಿ ಇವಾಗ ಒಳ್ಳೆ ಕಲಾವಿದರಾಗಿದ್ದಾರೆ. ಥ್ಯಾಂಕ್ ಯು ಟು ಬಿ ಅ ಪಾರ್ಟ್ ಆಫ್ ಮ್ಯಾಂಗೋ ಪಚ್ಚ. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಈ ಸಿನಿಮಾನ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕಡೆಯಿಂದ ಪುಷ್ ಮಾಡಿ. ಯಾಕಂದರೆ ಒಳ್ಳೆಯ ಪ್ರಯತ್ನ ನಾವೆಲ್ಲರೂ ಸೇರ್ ಮಾಡಿದ್ದೀವಿ. ಒಳ್ಳೊಳ್ಳೆ ಕಲಾವಿದರು ಇದರಿಂದ ಹೊರಗೆ ಬರ್ತಾ ಇದ್ದಾರೆ. ಸೊ ತಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನಮ್ಮ ಮ್ಯಾಂಗೋ ಪಚ್ಚ ಮಾಡಿರಲಿ ಅಂತ ಕೇಳ್ಕೊತಾರೆ. ಥ್ಯಾಂಕ್ ಯು. ವೆರಿ ಹ್ಯಾಪಿ. ಮೊದಲದಾಗಿ ಎಲ್ರಿಗೂ ನಮಸ್ಕಾರ ಸರ್. ನಮಸ್ತೆ ಸರ್. ಮ್ಯಾಮ್ ನಮಸ್ತೆ. ಕಾರ್ತಿಕ್ ಹಾರಿ ಅವರಿಗೆ ನಮಸ್ಕಾರ. ಎಲ್ಲ ಮಾಧ್ಯಮಗಳಿಗೂ ನಮಸ್ಕಾರ. ನಾನು ಮೈಸೂರವರು. ಮೊದಲೇ ನಾನು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ಎಲ್ಲಿಂದ ಶುರು ಮಾಡೋದು, ಹೇಗೆ ಶುರು ಮಾಡೋದು ಅನ್ನೋ ದಾರಿ ಸರಿಯಾಗಿ ಗೊತ್ತಿರಲಿಲ್ಲ. ಹಾಗಾಗಿ ಕಲಿತಿದ್ದೇನೆ ಸಿನಿಮಾ ನೋಡಿ. ಯಾರ ಜೊತೆಗೂ ತುಂಬ ಜಾಸ್ತಿ ವರ್ಷಗಳು ಅಂದರೆ ಒಂದೇ ಡೈರೆಕ್ಟರ್ ಜೊತೆ 8-10 ವರ್ಷ ಕೆಲಸ ಮಾಡಿರೋದಾಗಲ್ಲ. ಸಿನಿಮಾ ನೋಡ್ತಾ ಕಲಿತಿದ್ದು. ಇಂಟರ್ವ್ಯೂಗಳನ್ನು ನೋಡಿ ಕಲ್ತಿದ್ದೀನಿ. ಸರ್ದು ಒಂದು ಇಂಟರ್ವ್ಯೂ ಬಂದಿತ್ತು ತುಂಬ ಹಿಂದೆ. ಅದು ರನ್ ಸಿನಿಮಾ ಅವರು ಮಾಡಿದ್ರು ಜಿಯೋ ಜೊತೆ. ಅದರಲ್ಲಿ ಒಂದು ಸೀನ್ ಇತ್ತು, ಅದನ್ನು ನಾನು ಅವರಿಗೆ ಕೂಡ ಹೇಳಿದ್ದೀನಿ. ದ ಮೊಮೆಂಟ್ಸ್ ಬಿಫೋರ್ ಹಿ ಡೈಡ್, ಹಿ ಡೈಸ್ ಬೈ ಸೂಸೈಡ್. ಸೊ ಅದರ ಬಗ್ಗೆ ಅವರು ಒಂದು ಮಾತಾಡಿದ್ರು CNNIBನಲ್ಲಿ 100 years ಆಫ್ ಸಿನಿಮಾದಲ್ಲಿ. ಸೊ ಆ ಇಂಟರ್ವ್ಯೂ ನನಗೆ ತುಂಬ ಇಷ್ಟ ಆಗಿತ್ತು. ಅದರ ಜೊತೆಗೆ ನನಗೆ ತುಂಬ ಇಷ್ಟ ಆಗೋ ನಿರ್ದೇಶಕರ ಇಂಟರ್ವ್ಯೂಗಳನ್ನು ನೋಡಿ ನಾನು ಕಲಿತಿದ್ದು. ಸೊ ಆ ಎಲ್ಲ ನನ್ನ ಗುರು ಸಮಾನರಾದ ಎಲ್ಲ ನಿರ್ದೇಶಕರಿಗೂ ನಾನು ಇಲ್ಲಿಂದ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಡೆಬ್ಯೂ ಸಿನಿಮಾಗೆ ಈ ಥರದ ಒಂದು ಪ್ಲ್ಯಾಟ್ಫಾರ್ಮ್ ತುಂಬ ಇಷ್ಟ. ಅಂದರೆ ಅದು ಡ್ರೀಮ್ ಕಮ್ ಟ್ರೂ ಅಲ್ಲ, ಇದು ಐ ಹ್ಯಾವೆಂಟ್ ಡ್ರೀಮ್ಡ್ ಆಫ್ ದಿಸ್ ಆಲ್ಸೋ. ಇದು ನನ್ನ ಕನಸಲ್ಲೂ ಕೂಡ ಬರುತ್ತೆ. ಅಂದರೆ ಕಾಣದ ಕನಸು ನಿಜ ಆಗೋದು ಅಂತ ಹೇಳ್ತಾರಲ್ಲ, ಅಂದರೆ ಕಂಡಿರೋ ಕನಸು ನಿಜ ಆಗಿದ್ದಾರೆ, ಕಾಣದೇ ಇರೋ ಕನಸು ನಿಜ ಆಗುತ್ತಲ್ಲ, ಆ ಥರದ ಒಂದು ಜಾಗದಲ್ಲಿ ನಾನಿದ್ದೀನಿ. ಸೊ ನಮ್ಮ ಸಿನಿಮಾ ನೋಡಿದ ಮೊದಲನೇ ಕಣ್ಣು ಶೇಖರ್ ಸರ್. ಅವರು ನಾನು ಮೈಸೂರನ್ನ ಹೇಗಿದೆಯೋ ಹಾಗೆ ತೋರಿಸ್ಬೇಕು. ಅಂದರೆ ಯಾವುದೇ ಟೂರಿಸ್ಟಿ ವರ್ಷನ್ ಮೈಸೂರು ತೋರಿಸ್ಬಾರ್ದು. ಮೈಸೂರು ನಾವೆಲ್ಲ ಓಡಾಡ್ತಿರೋ ರೋಡು, ನಾವು ಓಡಾಡಿದ ಗಲ್ಲಿಗಳು, ಇದನ್ನು ಹೇಗಿದೆಯೋ ಹಾಗೆ ತೋರಿಸ್ಬೇಕು ಅಂತ ನಾನು ಮೊದಲನೇದಾಗಿ ಅವರು ಹೇಳಿದ್ದು. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಅವರು ಅರ್ಥ ಮಾಡಿಕೊಂಡು ಅದನ್ನು ಅದೇ ಥರ ಪರದೆ ಮೇಲೆ ಕಟ್ಕೊಟ್ರು. ಪ್ರೊಡಕ್ಷನ್ ಡಿಸೈನರ್ ವಿಶ್ವಾಸ್ ಕಶ್ಯಪ್ ಅವರು ಪ್ರಾಬ್ಲಿ ತುಂಬ ಕಷ್ಟದ ಒಂದು ಪೀರಿಯಡ್ ಇದು. 2002-2003 ರಿಕ್ರಿಯೇಟ್ ಮಾಡೋದು ಸ್ಕ್ರೀನ್ ಮೇಲೆ. ಯಾಕೆಂದರೆ ವಿಜುವಲಿ ಅಂತ ಏನು ಡಿಫ್ರೆನ್ಸ್ ಇಲ್ಲ. ಅಂದರೆ 70s ಆಗ್ಬೋದು, 60s ಆಗ್ಬೋದು, ಒಂದು 4-5 ಫಿಯೇಟ್ ಬೆಲ್ ಬಾಟಮ್ ಹೇರ್ ಸ್ಟೈಲ್ ಏನಾದರೂ ಮಾಡ್ಬೋದು. 2002-2003 ಸ್ವಲ್ಪ ಡಿಫಿಕಲ್ಟ್ ಪೀರಿಯಡ್ ರೀಕ್ರಿಯೇಟ್ ಮಾಡೋದಕ್ಕೆ. ಸೇಮ್ ಕಾರ್ಸ್, ಸೇಮ್ ಟೆಲಿವಿಷನ್, ಅದು ಸ್ವಲ್ಪ ಫೋನ್ಗಳು ವ್ಯತ್ಯಾಸಗಳಿರುತ್ತೆ. ಸೊ ಹಾಗಾಗಿ ಆ ಪೀರಿಯಡ್ನ ನಮಗೆ ಕಟ್ಕೊಡೋದ್ರಲ್ಲಿ ನಮಗೆ ತುಂಬ ಮೇಜರ್ ಆಗಿ ಹೆಲ್ಪ್ ಆಗಿದ್ದು ಪ್ರೊಡಕ್ಷನ್ ಡಿಸೈನರ್ ವಿಶ್ವಾಸ್ ಕಶ್ಯಪ್ ಅವರು, ಶೇಖರ್ ಸರ್, ಹಾಗೂ ಈ ಚಿತ್ರದ ವಸ್ತ್ರ ವಿನ್ಯಾಸ ಯೋಗಿ ಧೀರಾಜ್ ಅವರು. ಅವರು 2002-2003-2004-2005 ಇದ್ದ ಸ್ಟೈಲ್ಗಳನ್ನ, ಫುಲ್ ಆರ್ಮ್ ಶರ್ಟ್ಸ್ ಇರ್ಬೋದು, ಅದು ಕೆಲವೊಂದಷ್ಟು ಟಿ ಶರ್ಟ್ಸ್, ಕಲರ್ಸ್, ಟೆಕ್ಸ್ಚರ್ಸ್, ಅದನ್ನೆಲ್ಲ ಮಾಡಿದ್ದೆ ಅವರು. ಕಂಪ್ಲೀಟ್ಲಿ ಅವರು ಆ ಜವಾಬ್ದಾರಿ ತಗೊಂಡು ಮಾಡಿದ್ದಾರೆ. ಜೊತೆಗೆ ಅವ್ರ ಜೊತೆಗೆ ನಾನಿ ಸೇರಿದ್ರು, ಸೈಕಲ್ ಜೊತೆಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾದ ಕಾಸ್ಟಿಂಗ್ ವಿಚಾರಕ್ಕೆ ಬಂದರೆ ಮೊಟ್ಟ ಮೊದಲನೇದಾಗಿ ಮ್ಯಾಂಗೋ ಪಚ್ಚಗೆ ಆನ್ ಬೋರ್ಡ್ ಅಂದರೆ ನಾನು ಮಾಡಬೇಕು ಸಿನಿಮಾ ಅಂತ ಅದಕ್ಕಾಗಿದ್ದು ಸಂಚಿತ್ ಜೊತೆಗೆ ಮಾತಾಡಿದಾಗ 2 years ಬ್ಯಾಕ್ ಕಾರ್ತಿಕ್ ಅವ್ರ ಬರ್ಡೇ ಇತ್ತು. ಕಾರ್ತಿಕ್ ಅವ್ರ ಬರ್ಡೇ ಮಾರನೇ ದಿವಸ ಮೀಟ್ ಮಾಡಿದ್ದೆ ಕಥೆ ಹೇಳೋರಿಗೆ. ಕಥೆ ಹೇಳಿದ ತಕ್ಷಣ ಈ ಸೈಡ್ ಓಕೆ. ನನಗೆ ಅದು ಸ್ವಲ್ಪ ಆಶ್ಚರ್ಯ ಆಗಿತ್ತು. ಯಾಕಂದರೆ 5 ವರ್ಷದಿಂದ ಕಾಯ್ದಿದ್ದೀವಿ, ಒಂದೇ ಮೀಟಿಂಗಲ್ಲಿ ಓಕೆ ಅಂತ. ಆ್ಯಂಡ್ ದೆನ್ ಸರ್ಗೆ ಕಥೆ ಹೇಳಿದ್ವಿ, ಮೇಡಮ್ ಕಥೆ ಹೇಳಿದ್ವಿ. ಸೊ ದೇ ಆಲ್ಸೋ ಲೈಕ್ ಆಮೇಲೆ ಸರ್ ಜೊತೆಗೆ ಒಂದು ತುಂಬ ಡಿಟೇಲ್ಡ್ ಡಿಸ್ಕಷನ್ ಆಗಿತ್ತು. ಅವರ ಬೆಂಗಳೂರಿನಲ್ಲಿ, ಹೈದರಾಬಾದ್ನಲ್ಲಿ ತುಂಬ ಡಿಸ್ಕಷನ್ ಮಾಡಿದ್ವಿ. ನಾನು ಸಂಚಿ ಕೂಡ ಹೈದರಾಬಾದ್ ಸತಿ ಹೋಗ್ಬಂದಿದ್ವಿ ಸರ್ ಜೊತೆ ಮಾತಾಡೋದಕ್ಕೆ. ಫೈನಲಿ ಅವರು 2024 ಅಕ್ಟೋಬರಲ್ಲಿ ಇದನ್ನ ಓಕೆ, ದಿಸ್ ಇಸ್ ದ ಫಿಲ್ಮ್ ದಟ್ ವಿ ಆರ್ ಡೂಯಿಂಗ್, ಲೆಟ್ಸ್ ಡೂ ದಿಸ್ ಫಿಲ್ಮ್ ಅಂತ ಹೇಳಿದ್ರು. ಅದಾದ್ಮೇಲೆ ಒಬ್ಬರು ಜಾಯ್ನ್ ಆಗ್ತಾ ಬಂದರು. ಮೊದಲಿಗೆ ಮಯೂರ್ ಪಟೇಲ್ ಸರ್ ಜಾಯ್ನ್ ಆದರು. ನೀವು ಕೇಳಿದ್ರಿ ನಾಗಪ್ಪ ಅಂತ ಯಾಕೆ ಇಟ್ಟಿದ್ದೀರಾ ಅಂತ ಹೆಸರು. ನಾಗಪ್ಪ ಅಂತ ಯಾಕೆ ಇಟ್ಟಿದ್ರು, ನಾನು ತುಂಬ ಯಶವಂತ್ ಚಿತ್ರದ ಫ್ಯಾನ್. ಯಶವಂತ್ ಚಿತ್ರದ ಒಂದು ಶಿಕಾರಿ ಅಂತ ಕಾದಂಬರಿ ಇದೆ, ಅದರಲ್ಲಿ ಪ್ರೊಟ್ಯಾಗನಿಸ್ಟ್ ಹೆಸರು ನಾಗಪ್ಪ. ಸೊ ದಿಸ್ ಇಸ್ ಮೈ ಕೈಂಡ್ ಆಫ್ ರಿವ್ಯೂ ಟು ದಟ್ ಗ್ರೇಟ್ ಮ್ಯಾನ್. ಆ್ಯಂಡ್ ಐ
ಥಿಂಕ್ ನಾನು ಚೆನ್ನಾಗಿ ಸೂಟ್ ಆಗಿದೆ ಅಂತ. ಜೊತೆಗೆ ಕಾಜಲ್ ಅವ್ರನ್ನ ನೀವು ಸಿನಿಮಾಗಳಲ್ಲಿ ನೋಡಿದ್ರ, ಪೇಪೆ ಸಿನಿಮಾದಲ್ಲೂ ನೋಡಿದ್ರ. ಸೊ ದ ವೇ ಶಿ ಕೇಮ್ ಅಂಡ್ ಪರ್ಫಾರ್ಮ್ ಆ್ಯಂಡ್ ಶಿ ಡನ್ ಫಾರ್ ಹರ್ಸೆಲ್ಫ್. ತುಂಬ ಖುಷಿ ಆಯಿತು ಕಾಜಲ್ ಕೆಲಸ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಟೀಚರ್ ಪ್ರಶಾಂತ್ ಸರ್ ಅವರೆಲ್ಲ ನೋಡ್ಕೊಂಡು ನಾವು ಥಿಯೇಟ್ರಲ್ಲಿ ಕರೆದಿದ್ದೀವಿ ರಂಗಾಯಣದಲ್ಲಿ. ಸರ್ ನೀವು ಒಪ್ಪಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹರಿ ಮ್ಯಾಮ್, ನಾನು 2017-18 ಒಂದು ಸಿನಿಮಾ ಮಾಡಬೇಕು ಅಂತಿದ್ದಾಗ ಒಂದು ಕಾಸ್ಟಿಂಗ್ ಕಾಲ್ ಹಾಕಿದ್ದೆ. ಅದಕ್ಕೆ ಫಸ್ಟ್ ಇಮೇಲ್ ಬರೆದಿದ್ದು ಅವರೇ. ಫಸ್ಟ್ ಇಮೇಲ್ 2017 ಸೊ ಥ್ಯಾಂಕ್ ಯು ಮ್ಯಾಮ್. ಆ್ಯಂಡ್ ಜೈ, ಸೂಪರ್ ಪರ್ಫಾರ್ಮೆನ್ಸ್. ನನಗೆ ಆ ಇನ್ನೋಸೆನ್ಸ್ ಇದೆಯಲ್ಲ ತುಂಬ ಕಷ್ಟ ಕ್ರಿಯೇಟ್ ಮಾಡೋದು ಇದರಲ್ಲಿ ಸ್ಕ್ರೀನ್ನಲ್ಲಿ. ಯೂಶ್ವಲಿ ಇಂಡಿವಿಜುವಲ್ ಆಗಿರೋ ಸೀನ್ಗಳಲ್ಲಿ ಅಥವಾ ಕಾಂಬಿನೇಷನ್ ಇರೋ ಸೀನ್ಗಳಲ್ಲಿ ಹೋಲ್ಡ್ ಯು ಹ್ಯಾವ್ ಆ್ಯಂಡ್ ಬೇರೆ ಆ್ಯಕ್ಟರ್ಗೆ ಕೊಡೋ ಸ್ಪೇಸ್ ಇದೆಯಲ್ಲ ಜನರಸ್ ಆಗಿ, ದಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ಯು ಗೋ ವೆರಿ ವೆರಿ ಲಾಂಗ್ ವೇ. ಆ್ಯಂಡ್ ಮಂಜಣ್ಣ, ಥ್ಯಾಂಕ್ ಯು ಸೋ ಮಚ್ ನೀವು ಈ ಕಥೆನ ಒಪ್ಪಿ ಮಾಡಿದ್ದಕ್ಕೆ. ಆ್ಯಂಡ್ ನಿನ್ನೆಯಿಂದಲೂ ನನಗೆ ಬರ್ತಾ ಇರೋ ಕರೆಗಳಲ್ಲಿ ಮುಖ್ಯವಾಗಿ ಮೆನ್ಷನ್ ಮಾಡ್ತಾ ಇರೋದು ಎಲ್ಲರೂ ಮಂಜು ಅವ್ರ ಬಗ್ಗೆ. ಯಾಕೆಂದರೆ ತುಂಬ ಸಬ್ಡ್ಯೂಡ್ ಆಗಿದೆ, ತುಂಬ ಸೆಟ್ಲ್ಮೆಂಟ್ ಆಗಿ ಮಾಡಿದ್ದಾರೆ, ತುಂಬ ಜಾಸ್ತಿ ಮಾತುಗಳಿಲ್ಲದೆ ಅವರು ಕಡಿಮೆ ಮಾಡಿದ್ದಾರೆ ಇದರಲ್ಲಿ. ಸೊ ಹಾಗಾಗಿ ನನಗೆ ತುಂಬ ಅಂದರೆ ನಿಮ್ಗೆ ಇದೇ ಥರದ ಇನ್ನಷ್ಟು ವಿಭಿನ್ನವಾದ ಪಾತ್ರಗಳು ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ದ ಮ್ಯಾನ್ ಆಫ್ ದ ಮೂಮೆಂಟ್ ಹಸ್ರವ ಕೊಟ್ಟಿದ್ದಾರೆ. ಹಸಿರು ಕಲರ್ ಟಿ ಶರ್ಟ್ ಹಾಕೊಂಡು ಬಂದಿದ್ದಾರೆ ಇವತ್ತು. ಎಲ್ಲರೂ ಮಾತಾಡೋದು ಹಾಕೊಂಡಿದ್ದಾರೆ. ನಮಗೆಲ್ಲ ಬೇರೆ ಬಟ್ಟೆ ಹೇಳಿ, ಸಂಚಿತ್ ಇಸ್ ಆಲ್ಸೋ ವೆರಿ ಗ್ರೀನ್, ಕಾಜಲ್ ಇಸ್ ಆಲ್ಸೋ ವೆರಿ ಗ್ರೀನ್. ಸೊ ಚರಣ್ ರಾಜ್ ನನಗೆ ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಹಾಗೂ ನನ್ನ ಯೋಗ್ಯತೆಗೂ ಮೀರಿ ಇರುವಂತಹ ಒಂದು ಟ್ಯಾಲೆಂಟ್. ನಾನು ಅವ್ರ ಜೊತೆಗೆ ಮಾತಾಡಿರ್ಬೋದು, ಅವ್ರ ಜೊತೆಗೆ ಮ್ಯೂಸಿಕ್ ಮಾಡಬೇಕಾದ್ರೆ ನಮ್ಮ ಡಿಸ್ಕಷನ್ಸ್ ಎಲ್ಲ ತುಂಬ ಆತ್ಮೀಯವಾಗಿತ್ತು. ಬಹಳಷ್ಟು ರಾತ್ರಿಗಳು, ಬಹಳಷ್ಟು ಹಗಲುಗಳು ನಿದ್ದೆಗೆಟ್ಟು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಅವರಷ್ಟೇ ಅಲ್ಲ, ಅವರ ಟೀಮ್ ಚೆನ್ನೈನಲ್ಲಿ ಶ್ರೀಧರ್ and his team in Chennai and his team in Bangalore, his audio engineers, everybody, they worked really, really hard to make the film sound the way it is sounding in the theaters. And at last, I want to thank the people of Karnataka, the people who are watching the film, and I request you all to lap the film up and please go and watch the film in the theaters. And ma'am, thank you so much once again. Sir, thank you so much once again. ಕಾರ್ತಿಕ್ ಅವರು ಮತ್ತು ಯೋಗಿ ಅವರು, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ ನಾನು ಇನ್ನೊಂದು ಹೆಸರು ಹೇಳಬೇಕು, ನನ್ನ ಆತ್ಮೀಯ ಗೆಳೆಯ ಡಾಲಿ ಧನಂಜಯ. ಇದೆಲ್ಲ ಆಗೋದಕ್ಕೆ ಮುಖ್ಯವಾದ ಕೊಂಡಿ ನನ್ನ ಗೆಳೆಯ ಧನಂಜಯ. ಸೊ ಅವನಿಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಆ್ಯಂಡ್ ನಿಮಗೆ ಸಿನಿಮಾ ನೋಡಿದ್ರೆ ಗೊತ್ತಾಗಿರುತ್ತೆ ಯಾಕೆ ಇಷ್ಟು ಧನ್ಯವಾದಗಳು ಹೇಳ್ತಾ ಇರುತ್ತೆ. ಆಲ್ರೆಡಿ ಗೊತ್ತಾಗಿರುತ್ತೆ, ಬಟ್ ಸ್ಟಿಲ್ ಸಿನಿಮಾ ನೋಡಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ವಾರ್ಮ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಸರ್. ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮದವರಿಗೆ ನಮಸ್ಕಾರ. ಫಸ್ಟ್ ಆಫ್ ಆಲ್, ಇಂಥ ಒಂದು ಒಳ್ಳೆಯ ಕತೆ, ಇಂಥ ಒಂದು ಅದ್ಭುತ ಕಲಾವಿದರ ಬಳಗ, ತಂತ್ರಜ್ಞರ ಬಳಗ ಇರುವ ಸಿನಿಮಾಕ್ಕೆ ನನ್ನ ಆಯ್ಕೆ ಮಾಡಿಕೊಂಡಿರೋದಕ್ಕೆ ಸುಪ್ರಿಯಾನಿ ಸ್ಟುಡಿಯೋಸ್, KRG ಸ್ಟುಡಿಯೋಸ್, ವಿವೇಕ್ ಅವರು, ಸಂಚಿತ್ ಅವರು, ಮುಖ್ಯವಾಗಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಪ್ರೋಸೆಸಲ್ಲಿ ನನಗೆ ತುಂಬ ಕಲಿಯಕ್ಕೆ ಸಿಕ್ತು. ಅಂದರೆ ಇಟ್ಸ್ ಆಲ್ವೇಸ್ ನೈಸ್. ಎಲ್ಲ ಮೂವಿ ಆದ ತಕ್ಷಣ ಯು ಬಿಕಮ್ ಅ ಬೆಟರ್ ಮ್ಯೂಸಿಷಿಯನ್. ಸೊ ಐ ಥ್ಯಾಂಕ್ ಎವ್ರಿ ಒನ್ ಫಾರ್ ದಿಸ್. ನಿನ್ನೆಯಿಂದ ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಮೂವಿಗೆ, ಸಂಚಿತ್ ಅವರ ಅಭಿನಯಕ್ಕೆ, ಎಲ್ಲರ ಅಭಿನಯಕ್ಕೆ, ಕಥೆಗೆ. ಸೊ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ದ ಆಡಿಯನ್ಸ್. ಹಾಗೂ ಈ ಮೂಲಕ ಎಲ್ಲ ಸಂಸ್ಕೃತಿಯ ಪ್ರೇಕ್ಷಕರಿಗೆ ಏನು ಕೇಳ್ಕೊಳ್ತೇನೆ ಅಂದರೆ, ಥಿಯೇಟರ್ಗೆ ಹೋಗಿ ಈ ಸಿನಿಮಾ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಸೊ ಮಚ್ ಒನ್ಸ್ ಅಗೇನ್. ಧನ್ಯವಾದಗಳು ಎಲ್ಲರೂ ಬರ್ತಿರೋದಕ್ಕೆ. ನನ್ನ ಮುಖ ನೋಡಿ ಬೋರ್ ಆಗಿರಬೇಕು, ಬರೀ ನಾವು 3 ಜನ ಕೂತು ಇಷ್ಟೊಂದು ಮಾತಾಡಿದ್ದೀವಿ ಆಲ್ರೆಡಿ. ಇವತ್ತು ಸಿನಿಮಾ ನಮ್ಮ ಮ್ಯಾಂಗೋ ಪಂಚಾಯತ್ ಮಾತಾಡ್ತಾ ಇದೆ. ಪ್ರತಿಯೊಬ್ಬರು ಬಾಯಲ್ಲೂ ಒಳ್ಳೆ ಪಾಸಿಟಿವ್ ರಿವ್ಯೂಸ್ ಬಂದಿದೆ. ಅದು ನಮ್ಮ ಫಸ್ಟ್ ಗೆಲುವು. ತುಂಬ ಖುಷಿ ಇದೆ, ತೃಪ್ತಿ ಇದೆ. ಪ್ರತಿಯೊಬ್ಬರಿಗೂ ನಮ್ಮ ಧನ್ಯವಾದಗಳು.
ಇನ್ನು ಮುಂದೆ ಒಳ್ಳೆ ಪಿಕ್ಚರ್ಗಳನ್ನ ಈ ಥರ ಪ್ರೋತ್ಸಾಹ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ಮಾಧ್ಯಮ ವರ್ಗದವರು ತುಂಬ ಸಪೋರ್ಟ್ ಮಾಡಿದ್ದೀರ ನಮಗೆ. ಇನ್ನು ಮುಂದೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ವೆರಿ ಬ್ಯೂಟಿಫುಲ್ ಟೀಮ್. ನಾನು ಯಾವಾಗಲೂ ಹೇಳ್ತಿದ್ದೆ ಐ ಆಮ್ ಸೋ ಬ್ಲೆಸ್ಡ್ ಅಂತ. ಮೊದಲನೇ ಫಿಲಮಲ್ಲಿ ಎಷ್ಟು ಒಳ್ಳೆ ಒಂದು ಟೀಮ್ ಸಿಕ್ಕಿದೆ. ಎಲ್ಲರೂ ಗೆಳೆಯರು, ತುಂಬ ಅನ್ಯೋನ್ಯವಾಗಿರ್ತಾರೆ. ತುಂಬ ಒಂದು ವೆರಿ ಬ್ಯೂಟಿಫುಲ್ ವೈಬ್ ಇನ್ ದ ಟೀಮ್. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಎವ್ರಿಬಡಿ ಫಾರ್ ದ್ಯಾಟ್. I'm the biggest fan of Mr. Prashant Hiremat. ತುಂಬ ಅದ್ಭುತವಾಗಿ ಮಾಡಿದ್ದೀರಾ ಸರ್. ಐ ಆಮ್ ಸೋ ಗ್ರೇಟ್ಫುಲ್ ದಟ್ ಯು said yes to us, and thank you Vivek for having him on our team. ಹರ್ನಿ ಅವರು ತುಂಬ ಮದರ್ ಮಾಡಿದ್ದೀರಾ. ತುಂಬ ಸಂಚಿತ್ ಅವ್ರ ತಾಯಿ ಥರ ಇದ್ದೀರಾ. ತುಂಬ ತಾಯಿ ಥರ ಮಾಡಿದ್ದೀರಾ ಸಂಚಿತಿಗೆ. So many mothers for it. Anyway, I'm very happy. Thank you, ma'am. Thank you, Jay. Such a natural actor. Lovely. You look so sweet as his brother, man. You've done a fabulous job. Wish you great success, Jay, in life. You're a lovely boy, lovely boy. Chandru sir, tumba thanks. ನಾನೇನು ಹೇಳ್ತೀನಿ, ನೀವು ನಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದರೆ ವಿ ಲುಕ್ ಅಪ್ ಟು ಯು ಸರ್. ಸುದೀಪ್ ಅವರು ನಿಮ್ಮ ದೊಡ್ಡ ಫ್ಯಾನ್. ಯಾವಾಗಲೂ ಹೇಳ್ತಾ ಇರ್ತಾರೆ ನಿಮ್ಮ ಕೆಲಸದ ಬಗ್ಗೆ. ನೀವು ಬಂದಿದ್ದು ತುಂಬ ಖುಷಿ ಆಯ್ತು ನನಗೆ. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಕೆಲಸ ಅಷ್ಟು ಮಾತಾಡ್ತಾರೆ. ಸಂಚಿತ್ ಅಂತೂ ಅಷ್ಟು ಕ್ಯೂಟಾಗಿ ಕಾಣ್ತಾನೆ. ಐ ಮೀನ್ ವೆರವರಿ ಸಪೋಸ್ ಟು ಲುಕ್ ಕ್ಯೂಟ್. ಬಟ್ ನೀವು ನೋಡಿದ್ದು ಅವನ ಫಸ್ಟ್ ಕ್ಯಾಮ್ರಾದಲ್ಲಿ ಮಾಣಿಕ್ಯದಲ್ಲಿ ನೋಡಿ ನನಗೆ ಇವತ್ತಿಗೂ ನೆನಪಿದೆ. ಎಷ್ಟು ಹೇಳಿದ್ರಿ ಅವನು ತುಂಬ ಚೆನ್ನಾಗಿ ಕಾಣ್ತಾನೆ, ಚೆನ್ನಾಗಿದೆ ಅಂತ ಕ್ಯಾಮ್ರಾದಲ್ಲಿ. ಅದನ್ನು ನಾನು ತುಂಬ ನೆನೆಸ್ಕೊತಿದ್ದೀನಿ. ಮಯೂರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಆರ್ ಫಿಲ್ಮ್. So natural, so beautiful. And ಎಷ್ಟು ಸತಿ ಹೇಳಿದ್ದೀನಿ ಸುದೀಪ್ ಅವರಿಗೆ, ಮೈ ಗಾಡ್, ಐ ನೆವರ್ ಎಕ್ಸ್ಪೆಕ್ಟೆಡ್ ಯು ಟು ಬಿ ಸಚ್ ಅ ಲವ್ಲಿ ಆ್ಯಕ್ಟರ್. ಎಷ್ಟು ವರ್ಷ ಆದ್ಮೇಲೆ ನೋಡ್ತಾ ಇದ್ದೀನಿ ನಿಮ್ಮನ್ನು ತೆರೆಯಲ್ಲಿ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಆರ್ ಫಿಲ್ಮ್. ಮಂಜು, ನೆನ್ನೆ ತನಕ ನಾನು ನಿಮ್ಮ ಇನ್ಸ್ಪಿರೇಷನ್ ಅಂದ್ರಿ, ಇವತ್ತು ಬಂದು ವಿವೇಕ್ ಅಂದ್ರಿ. ಅಕ್ಕನಿ ಎಲ್ಲ ಗೊತ್ತಿತ್ತು, ಸೈಲೆಂಟಾಗಿ ನಡೀತಾ ಇರ್ತಾರೆ ಹಿಂದೆ. ಆ ಇನ್ಸ್ಪಿರೇಷನ್ ತಗೊಂಡು ಇದನ್ನು ಪಾತ್ರ ಮಾಡಿದ್ದೀವಿ ಅಂದರು. ಹೌದು, ಕಾಸ್ಟ್ಯೂಮ್ ಥ್ಯಾಂಕ್ ಯು ಶ್ರೀಧರ್ ಪಾತ್ರಕ್ಕೆ ನನ್ನನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡಿದ್ದಕ್ಕೆ. ಅಂದರೆ ನನಗೆಲ್ಲ ಗೊತ್ತಿದ್ದು ನಾನು ಸೈಲೆಂಟಾಗಿ ನಡೀತಾ ಇರ್ತೀನಿ ಅಲ್ಲಿ ಇಲ್ಲಿ. ಅದನ್ನು ನೋಡಿ ನಿಮ್ಮ ಥರ ಮಾಡಿದ್ದೀನಿ ಅಕ್ಕ ಅಂತ ಹೇಳಿದಲ್ವ ನೆನ್ನೆ. ಭಾಳ ಚೆನ್ನಾಗಿ ಮಾಡಿದ್ದೀರಾ. ತುಂಬ ಥ್ಯಾಂಕ್ಸ್. ಅವರು ಒಂದೇ ಮಾತು ಹೇಳಿದರು, ಅಕ್ಕ ನಿಮ್ಮ ಪ್ರೊಡಕ್ಷನ್ ಅಂದರೆ ನಾನು ಏನಾದರೂ ಮಾಡೋಕ್ಕೆ ರೆಡಿ, ನಾನು ಅಲ್ಲಿ ಇರಬೇಕಷ್ಟೇ ನನಗೆ ಅಂತ. ತುಂಬ ಥ್ಯಾಂಕ್ಸ್ ಅಂದರು. ಚರಣ್ ಸರ್, ಯು ಆರ್ ಕ್ರಿಯೇಟೆಡ್ ಮ್ಯಾಜಿಕ್. ಯು ಆರ್ ಅ ಮ್ಯಾಜಿಷಿಯನ್. ಯು ಆರ್ ಫ್ಯಾಬ್ಯುಲಸ್. ಪ್ರತಿಯೊಂದು ಫಿಲ್ಮಲ್ಲೂ ಎಷ್ಟು ಡಿಫ್ರೆಂಟ್ ಆಗಿ, ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದೀರಾ. ಆ್ಯಂಡ್ ಸಚ್ ಅ ವೆರೈಟಿ ಆಫ್ ಸಾಂಗ್ಸ್ ಇವನ್ ಇನ್ ಆರ್ ಫಿಲ್ಮ್, ಫ್ರಮ್ ಫೋಕ್ ಟು ರ್ಯಾಪ್. ಯು ಕ್ರಿಯೇಟೆಡ್ really, like I said, it's all magical. So thank you for scoring such lovely scores, and your BGM is top notch. Of course, Vivek, thank you for bringing it all together. You've been a great support to the team, a good guide, and I always say that you, I admire your Zen mode. ಯಾವಾಗಲೂ ಕಾಮಾಗಿರ್ತೀರಾ. ಅದು ಒಂದು ಒಳ್ಳೆ ಕ್ವಾಲಿಟಿ ಕೂಡ ನಿಮಗೆ. ಇನ್ನೂ ಬರೀತಾ ಇರಿ, ಇನ್ನೂ ಹೆಚ್ಚಿಗೆ ಫಿಲ್ಮ್ಸ್ ಮಾಡಿ. ತುಂಬ ಧನ್ಯವಾದಗಳು. ಆ್ಯಂಡ್ ಆಲ್ ದ ಬೆಸ್ಟ್. ಸಂಚಿತ್ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಲ್ಲ, ಯಾಕಂದರೆ ಮಾತಾಡಾಗಿದೆ. ಇನ್ನೂ ಮಾತಾಡ್ತಾ ಇಮೋಷನಲ್ ಆಗ್ತೀನಿ. ನಮ್ಮ ಮಗ ಇವತ್ತಿಗೆ ಒಂದು ಒಳ್ಳೆ ಪದಾರ್ಪಣೆ ಮಾಡಿದ್ದಾನೆ ಇಂಟು ದ ಇಂಡಸ್ಟ್ರಿ. ಅದು ಹೆಚ್ಚಿಗೆ ಖುಷಿ ಕೊಡುತ್ತಾನೆ. ಇನ್ನು ಮುಂದೆ ಸುದೀಪ್ ಅವ್ರು ಹೇಳ್ತಾನೆ, ನಮ್ಮ ಮಗ ಇನ್ನು ಮುಂದೆ ನಿಮ್ಮ ಮಗ. ಸೊ ಹಾರೈಸಿ ಅವನಿಗೆ ಸಪೋರ್ಟ್ ಮಾಡಿ, ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಅವನಿಗೆ ಅಂತ ನಾನು ಕೇಳ್ಕೊತೀನಿ. I want to tell him yes publicly today that it was fabulous. Did not feel like your first film, Sanjeev, and I'm so proud of you. So proud of you.
the beauty in the movie, Nama Kajal. She has a very simple girl's role. Very easily she has slipped into it. She's done a fantastic job. Maybe next time we get you to dance some more. Dance with Leela. She's a fabulous dancer. I've seen her reels. Thank you, Kajal. You've done great justice as Suji. Simple next door girl, and both of you complement each other very well. I won't, of course, leave the stage without saying my biggest thanks and my most sincere thanks to Sudeep. ಇವತ್ತು ಫಿಲಮ್ ಈ ರೀತಿ ಮೂಡ್ ಬಂದಿದೆ ಅಂದರೆ ಅದಕ್ಕೊಂದು ದೊಡ್ಡ ಶಕ್ತಿಯಾಗಿ ನಿಂತಿದ್ದೀರಾ. ಥ್ಯಾಂಕ್ ಯು ಫಾರ್ ಆಲ್ ದ ಗೈಡೆನ್ಸ್, ಆಲ್ ದ ಲವ್ and everything. You've done everything for this film. And for this sari, and you got me a Supriyani sari. Thank you. Thank you. ನೋಡುವಾಗ ಅನಿಸ್ತಾ ಇತ್ತು ಐ ಶುಡ್ ಆಲ್ಸೋ ಬಿ ಅ ಪಾರ್ಟ್ ಆಫ್ ಸಚ್ ಪ್ರೊಡಕ್ಷನ್ ಅಲ್ವಾ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ಅನ್ ಅಪರ್ಚುನಿಟಿ ಇನ್ ದಿಸ್ ಫಿಲ್ಮ್. ಆ್ಯಂಡ್ ಸುದೀಪ್ ಸರ್, ವೆರ್ ಡು ಐ ವಿಲ್ ಬಿಗಿನ್? Superstar like you to recommend my name to the team, andre you have no idea how big of a deal it is for me. ಅದು ಯೋಚನೆ ಕೂಡ ಬಂದಿಲ್ಲ ಈ ಥರನೂ ಆಗ್ಬೋದು ಅಂತ. ಬಟ್ ಪೆಪ್ಪೆ ನೋಡಿ ಯು ಹ್ಯಾವ್ ರೆಕಮೆಂಡೆಡ್ ಮೈ ನೇಮ್ ಟು ವಿವೇಕ ಸರ್, ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದ್ಯಾಟ್. ಹಾಗೆ ವಿವೇಕ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ಸುಜಿ. As I told, it's one of the most intense, most beautiful characters, and I got to live it on set. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ವಿವೇಕ ಸರ್ ಯಾವಾಗಲೂ ಅವ್ರ ಆರ್ಟಿಸ್ಟ್ ಜೊತೆ ಹೆಂಗೆ ಮಾತಾಡ್ತಾರೆ ಅಂದರೆ, he makes you feel like you are the best actor in the entire world. So it subconsciously gives you some sort of confidence, and thank you so much for that, sir. Hage Charan sir, now first day first show noduvaga I could not sit quietly on my seat because I was continuously like the music BGM is so good. And thank you for giving me that idea. Thank you so much. Chandru sir, ತುಂಬ ಒಳ್ಳೆ ರೀತಿಯಲ್ಲಿ ತೋರಿಸಿದ್ದಾರೆ ಅಂತ. ಹಾಗೆ ತುಂಬ ಕಾಮ್ ಆಗಿದ್ರಿ ಸೆಟ್ಟಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾಲಿ ಒಬ್ರಿಗಿಂತ ಒಬ್ರು ವಂಡರ್ಫುಲ್ ಸೆಟ್ ಆಫ್ ಆರ್ಟಿಸ್ಟ್. ಪ್ರಶಾಂತ್ ಸರ್, ನಾವು ನೆನ್ನೆ ಫ್ಯಾಮಿಲಿ ಜೊತೆ ನೋಡೋಕೆ ಹೋದ್ವಿ ಸಿನಿಮಾ, ಆ್ಯಂಡ್ ಫ್ರೆಂಡ್ಸ್ ಜೊತೆ ಎಲ್ಲರೂ ಕೇಳ್ತಿದ್ರು ಅವ್ರು ಯಾರು ಅವ್ರನ್ನ ನೋಡಿದ್ರೆ ಅಷ್ಟು ಕೋಪ ಬರುತ್ತಲ್ಲ. ಸೊ ಐ ಥಿಂಕ್ ಯು ಹ್ಯಾವ್ ಡನ್ ಲೈಕ್ ಸಚ್ ಗುಡ್ ಜಸ್ಟಿಸ್ ಟು ದ ರೋಲ್. ಆ್ಯಂಡ್ ಹಾಗೆ ಬಟ್ ಆಫ್ ಸ್ಕ್ರೀನ್ ಅಷ್ಟೇ ಪಾಪ ಇದ್ದಿದ್ದಾರೆ. ಸೊ ಸಚ್ ಅ ಕಾಂಟ್ರಾಸ್ಟ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ವರ್ಕ್ ಮಾಡಿ. ಹಾಗೆ ನಾನು ಜೊತೆ ಐ ಥಿಂಕ್ ಸೆಕೆಂಡ್ ಫಿಲ್ಮ್ ನಾವು ಮಾಡ್ತಿದ್ದೀವಿ, ಆ್ಯಂಡ್ ಇಟ್ಸ್ ಆಲ್ವೇಸ್ ವೆರಿ ವಂಡರ್ಫುಲ್ ಟು ವರ್ಕ್ ವಿತ್ ಯು ಮ್ಯಾಮ್. ಶಿ ಈಸ್ ಆಲ್ಸೋ ಅಮೇಝಿಂಗ್ ಡ್ಯಾನ್ಸರ್. ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅವರು. ತುಂಬ ಖುಷಿ ಇದೆ ನಿಮ್ಮ ಜೊತೆ ವರ್ಕ್ ಮಾಡೋಕ್ಕೆ. ಜೈ ಹ್ಯಾಸ್, ನಾನು ಶೂಟ್ ಮಾಡುವಾಗಲೇ ನಂಗೆ ಗೊತ್ತಿತ್ತು ಜೈ ವಿಲ್ ಬಿ ಅ ಸರ್ಪ್ರೈಸ್ ಇನ್ ದ ಫಿಲ್ಮ್ ಅಂತ. ಬಿಕಾಸ್ and again everyone is talking about you. Definitely you deserve all the praise. Sanchita, it's been amazing working with you, and ishtu jana ivaga ಏನು ಮಾತಾಡ್ತಿದ್ದಾರೆ ನಿಮ್ಮ ಬಗ್ಗೆ, you definitely deserve every bit of it and more. So congratulations to you too. My second film ಆಗ್ತಿದ್ದೀವಿ, and ಈ ಸಿನಿಮಾಲಿ we have scenes together. So ನಿಮ್ಮ intensity ನಿಮ್ಮ ಕಣ್ಣಲ್ಲಿ ತೋರಿಸಿರೋ ರೀತಿ, it's really amazing. It's been great working with you. Hi, Manju sir. First time work material, but so much fun. It's too much fun to work with you. And I think I've covered everyone, I guess. Thank you so much everyone. Cinema theatre alli bandori. Ellarigu ishta aಗುತ್ತೆ. Thank you. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಬಂದಿದ್ದಕ್ಕೆ ಧನ್ಯವಾದಗಳು. ನಮ್ಮ ಟೀಮ್ ಬಗ್ಗೆ ಮಾತಾಡೋದು ಮುಂಚೆ ನಿಮಗೆಲ್ಲ ಮಾಧ್ಯಮಗಳಿಗೆ ನಮಗೆ ನಿನ್ನೆಯಿಂದ ನಮಗೆ ಸಿಗ್ತಾರೋ ಪ್ರತಿಕ್ರಿಯೆ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ನಮ್ಮ ಪ್ರತಿಯೊಬ್ಬರಿಗೂ ತಲುಪಿಸ್ಕೊಳ್ಳೋದಕ್ಕೆ ದೊಡ್ಡ ಥ್ಯಾಂಕ್ ಯು. ಇಟ್ಸ್ ಅ ಬಿಗ್ ಸಪೋರ್ಟ್ ಫಾರ್ ಮೀ ಆ್ಯಂಡ್ ಮೈ ಎಂಟೈರ್ ಟೀಮ್. ನಮಗೆ ಆ್ಯಕ್ಚುಲಿ ಏನು ಎಕ್ಸ್ಪೆಕ್ಟ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಆ್ಯಂಡ್ ಬಟ್ ಯು ಆರ್ ಟೇಕಿಂಗ್ ಅವರ್ ಸಿನಿಮಾ ಟು ದಿ ಎಂಟೈರ್ ಕನ್ನಡ ಆಡಿಯನ್ಸ್. ಸೊ ಥ್ಯಾಂಕ್ ಯು ಆಲ್ ಫಾರ್ ದಟ್. ನನಗಿನ್ನೂ
ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ. ನಿನ್ನೆಯಿಂದ ಬರ್ತಾರೋ ನಮ್ಮ ರಿವ್ಯೂಸ್ ಆಗಿರ್ಬೋದು, ನಮ್ಮ ಸಿನಿಮಾ ಬರ್ತಾರೋ ಸಪೋರ್ಟ್ ಆಗಿರ್ಬೋದು, ಆ್ಯಂಡ್ ಇಟ್ ಇಸ್ ಬಿನ್ ವೆರಿ ಓವರ್ವೆಲ್ಮಿಂಗ್. ಒಂದೂವರೆ ವರ್ಷ ಕೆಲಸ ಮಾಡೋದಕ್ಕೆ ಅಷ್ಟಕ್ಕೂ ಒಂದು ಅರ್ಥ ಸಿಗ್ತದೆ ಇವತ್ತು. ಆ್ಯಂಡ್ I can't thank the Kannada people and the audience more than this for all the support and everything. ನಮ್ಮ ಟೀಮಿಗೆ ಬರಬೇಕಂತ ಹೇಳಿದ್ರೆ ಫಸ್ಟ್ ಪ್ರೊಡ್ಯೂಸರ್ಸ್ ಆಗಿರೋ ನಮ್ಮ KRG ಸಂಸ್ಥೆ ಹಾಗೂ ಸುಪ್ರಿಯಾಗಿ ತುಂಬಾ ದೊಡ್ಡ ಸಪೋರ್ಟ್ ನಮಗೂ, ನಮ್ಮ ಡೈರೆಕ್ಟರ್ಗೂ, ನಾವು ಹೇಳಿರೋ ಕಥೆಗೆ ಅದ್ರ ತಕ್ಕನಾಗಿ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದೀವಿ ಎಲ್ಲರಿಗೂ. ಆ್ಯಂಡ್ ವಾಟ್ ಅ ವಂಡರ್ಫುಲ್ ಗ್ರೂಪ್ ಆಫ್ ಟೆಕ್ನಿಷಿಯನ್ಸ್ ಮೇನ್ಲಿ. ಚರಣ್ ಸರ್, ನಿಮಗೆ ಒಂದು 10 ಸಲ ಹೇಳಿರ್ಬೋದು, ನಾನು ಮತ್ತೆ ಹೇಳ್ತೀನಿ. ಇಟ್ ಈಸ್ ಅ ವೆರಿ ವೆರಿ ಬಿಗ್ ಆನರ್. ನನ್ನ ಡೆಬ್ಯೂ ಸಿನಿಮಾ ನೀವು ನಮಗೆ ಮ್ಯೂಸಿಕ್ ಕೊಟ್ಟಿರೋದು ನನಗೆ ಇಟ್ ಇಸ್ ಅ ವೆರಿ ಬಿಗ್ ಆನರ್ ಸರ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್. ಪ್ರತಿಯೊಂದು ಹಾಡನ್ನು, ಪ್ರತಿಯೊಂದು ಇದಕ್ಕೂ ಆ್ಯಂಡ್ ಐ ಥಿಂಕ್ ನಿಮ್ಮ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸರ್. ಅದೊಂಥರ ಲರ್ನಿಂಗ್ ಪ್ರಾಸೆಸ್ ಆಗಿದೆ. ಆಸ್ ಅ ಮೇಕರ್, ಆಸ್ ಅ ಫಿಲ್ಮ್ ಮೇಕರ್, ಆಸ್ ಅನ್ ಆ್ಯಕ್ಟರ್, ಇಟ್ ಇಸ್ ಅ ವೆರಿ ವೆರಿ big privilege to be in your studio with you. ಚಂದ್ರು ಸರ್, ನಾಳೆಗೆ ಶುರು ಆಗಿರೋದು ನಂದು. ಆ್ಯಂಡ್ ಇವತ್ತು ನನ್ನ ಮೊದಲನೇ ಸಿನಿಮಾ ನೀವು ಕ್ಯಾಮರಾ ವರ್ಕ್ ಮಾಡಿದ್ದೀರಾ. ಅಲ್ಲಿ ಈಗ ಜನ ಹೇಳ್ತಾ ಇರ್ಬೋದು ವಾಟ್ ಎವರ್ ಇಟ್ ಇಸ್, ಅದಷ್ಟು ಐ ಓ ಇಟ್ ಟು ಯು ಸರ್, ಆ್ಯಂಡ್ ಅ ಬಿಗ್ ಥ್ಯಾಂಕ್ ಯು ಟು ಯು ಸರ್. ಆ್ಯಂಡ್ ಎಸ್, ಅಫ್ಕೋರ್ಸ್ ಫೈಟ್ ಮಾಸ್ಟರ್ಸ್ ಆಗಿರೋ ಡಾಕ್ಟರ್ ರವಿ ವರ್ಮ ಆಗಿರ್ಬೋದು, ರಿಯಲ್ ಸತೀಶ್ ಆಗಿರ್ಬೋದು, ಆ್ಯಂಡ್ ಅರ್ಜುನ್ ಮಾಸ್ಟರ್. I mean, practice in the scenes ಆಗಿರೋದು ಸಿನಿಮಾದಲ್ಲಿ, and I've shared that screen space with you, so thank you for all of that. Mayur sir, one of the most senior people on our set. Age-wise, experience helpful as a debut actor. And Kajal, my first co-star, my first heroine. Thank you. You are a very sweet person and you are very nice. Prati I think Marigina shoot it was such a wonderful day, and I wish you all the very best. You have a very, very long way and very bright future ahead of you, and I mean it from the bottom of my heart. Manjana, ನಮ್ಮದು ನಿಮ್ಮ ಪರಿಚಯ ಆಲ್ಮೋಸ್ಟ್ ಈಗ ಒಂದು 10-12 ವರ್ಷ ಆಗಿರ್ಬೋದು ಈಗ. ಆ್ಯಂಡ್ ನಾವು ಎಂಟರ್ಟೈನ್ಮೆಂಟ್ ಸೆಟ್ಟಲ್ಲಿ ನೀರೇ. ಸೊ ಎಲ್ಲದಕ್ಕೂ ಥ್ಯಾಂಕ್ ಯು ಮಜಾ. ಇವತ್ತು ನಿಮಗೆ ಸುಮಾರು ಸತಿ ಹೇಳಿದ್ದೀನಿ, ನನ್ನ ನಿಜವಾಗ್ಲೂ ಒಂದು ಅನ್ನ ರೀತಿಯ ನಾನು ನೋಡ್ಕೊಂಡಿದ್ದೀರ ಅದನ್ನು. ಆ್ಯಂಡ್ ಅದನ್ನ ಅಲ್ಲೆಲ್ಲ ಹೇಳ್ಬಿಟ್ಟು ಹೋಗಿದ್ದೇವೆ. ವಿವೇಕ್ ಸರ್, ಐ ಮೀನ್ ಸಮಥಿಂಗ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಬ್ಯಾಂಗ್ಳೂರ್ ಪಕ್ಷ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಏನು ಹೇಳಬೇಕು ದೀಪಾವು, ನಾನಿವತ್ತಿಲ್ಲಿ ಇರೋದಕ್ಕೆ, ಈ ವೇದಿಕೆ ಮೇಲೆ ನಿಂತ್ಕೊಂಡು ಇಷ್ಟು ಜನ ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ಅದು ನೀವೇ ಕಾರಣ. ನನಗೆ ಫಸ್ಟಿಂದಲೂ ನನಗೆ ಫಸ್ಟ್ ಟೈಟಲ್ ಕಾರ್ಡ್ ಹಾಕಿದ್ದೇನೆ ಅದಕ್ಕೆ. ದ್ಯಾಟ್ ಆ ಚಿಕ್ಕ ಹುಡುಗನಿಗೆ ಕಲಿಸ್ಕೊಂಡು ಅದನ್ನ ಕಂಪ್ಲೀಟಾಗಿ ನೋಡ್ಕೊಳ್ಳೋದಕ್ಕೆ ವೆರಿ ಬಿಗ್ ಥ್ಯಾಂಕ್ ಯು ಟು ದೀಪಮ್ಮ. ಆ್ಯಂಡ್ you are more than a father to me, and I can never ever replace that in my life. So, and ಎಲ್ಲರಿಗೂ ಹೆಚ್ಚಾಗಿ ನನಗೆ ನೆನ್ನೆಯಿಂದ ಸಿಗ್ತಾರೋ ಪ್ರತಿಕ್ರಿಯೆ, ನನಗೆ ನೆನ್ನೆಯಿಂದ ಸಿಗ್ತಾರೋ ಒಪಿನಿಯನ್ ನನ್ನ ಸಿನಿಮಾ ಬಗ್ಗೆ ನಿಜವಾಗ್ಲೂ ತುಂಬಾ ಪಾಸಿಟಿವಿಟಿ ತುಂಬಿಸಿದೆ ನಮಗೆಲ್ಲ, ತುಂಬಾ ಕಾನ್ಫಿಡೆನ್ಸ್ ಕೊಟ್ಟಿದೆ ನಮಗೆಲ್ಲ. ಸೊ ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಕನ್ನಡ ಆಡಿಯನ್ಸ್, ಥ್ಯಾಂಕ್ ಯು ಎವ್ರಿಬಡಿ ಫಾರ್ ಸಪೋರ್ಟಿಂಗ್ ದಿಸ್ ಫಿಲ್ಮ್, ಆ್ಯಂಡ್ we'll see you next time. Thank you. I think he's a great dancer. ಅದಕ್ಕೆ ಹತ್ತಿರ ಬಂದರು. ಐ ಥಿಂಕ್ ಬಟ್ ಅದೇ ಫಸ್ಟ್ ಸಿನಿಮಾದಲ್ಲೆಲ್ಲ ತೋರಿಸ್ಬಿಟ್ಟು ನಾನು ಎಕ್ಸ್ಟೆಂಡ್ ಮಾಡೋಣ. ವ್ಯತ್ಯಾಸ ಇದೆ ಅಂತ ತೋರಿಸಿದ್ದೀವಿ ಅಷ್ಟೇ. ಅವನು ಏನಂದರೆ ಬೇರೆಯವರು ಅವನ ಕೈಯಲ್ಲಿ ಬುಸ್ಕೊಡ್ತಾ ಇರ್ತಾರೆ, ಅದನ್ನು ಅನುಭವಿಸ್ಕೊಂಡು ಅವನು ಹೋಗ್ತಾ ಇರ್ತಾರೆ ಅಂತ ಡ್ರಗ್ಸ್ ಅಂದ್ಬಿಟ್ಟು ಪೆಡ್ಲರ್ ಅವ್ರದ್ದು ಲೈಫಲ್ಲಿ ಏನು ನಡೆಯುತ್ತದೆ ಬ್ಯಾಕ್ ಡ್ರಾಪಲ್ಲಿ ಮಾತ್ರ ಗಾಂಜಾದ ಇದ್ದಿದ್ದು. ಬಟ್ ಇಟ್ ಇಸ್ ಅವ್ರ ಫ್ಯಾಮಿಲಿ ಎಮೋಷನ್, ಅವರು ಆ ಪರ್ಸನ್ ಫ್ಯಾಮಿಲಿ ಮತ್ತು ಅವ್ರ ಬಾಂಡಿಂಗ್ ಏನೇನು ಆಗುತ್ತೆ ಅದು
ಕೈಗೆತ್ತಿಕೊಂಡಾಗ ಅನ್ನೋದು ಅಂಡರ್ವರ್ಲ್ಡ್ ಅದು ಪಿಕ್ಚರ್. ಬಟ್ ಸರ್, ಅಂಡರ್ವರ್ಲ್ಡ್ ಕತ್ತಲ ಜಗತ್ತಿನಲ್ಲೇ ನಡೆಯೋದು, ಈ ಡ್ರಗ್ಸು ಕತ್ತಲ ಜಗತ್ತಿನಲ್ಲೇ ನಡೆಯೋದು, ಆಲ್ಮೋಸ್ಟ್ ಎಲ್ಲ ರಾತ್ರಿನಲ್ಲೇ ನಡೆಯೋ ಬಿಸ್ನೆಸ್ ಅಲ್ಲ. ಸೊ ಎರಡೂ ಸೇಮ್ ಅಲ್ಲ ಹಂಗೆ ಅದು ಹಂಗೆ ಆ ಕಥೆ ಇಷ್ಟ ಆಯಿತು, ಬಚ್ಚನ್ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಸಂಚಿತ್ ಹತ್ರ ತೊಗೊಂಡು ಹೋಗಿದ್ದು. ಆಮೇಲೆ ಸರ್ ಎಲ್ಲರೂ ಕಥೆ ಕೇಳಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೆ. ಅದೇ ಥರ ಅಟ್ರಾಕ್ಟ್ ಆಗುತ್ತೆ ನಿಮಗೆಲ್ಲ. ತುಂಬ ಫ್ಯಾಮಿಲಿ ಪಿಕ್ಚರ್ ಕೊಟ್ಟಿದ್ದೇವೆ, ಒಂದು ಜನ ಫ್ಯಾಮಿಲಿ ಪಿಕ್ಚರ್ ಇರ್ತೀವಲ್ಲ. ಸೊ ಒಂದು ಬೋರ್ಡ್ ಅದನ್ನು ಒಂದು ಅಟೆಂಪ್ಟ್ ಮಾಡಿದ್ವಿ ಕಾಮಿಡಿ ಸೈಡ್. ಬಟ್ ಯಾವುದು ನಮಗೇನು ಕತೆ ಆ ಟೈಮಲ್ಲಿ ಏನು ಇಂಟ್ಯೂಷನಲ್ಲಿ ಇದು ವರ್ಕ್ ಆಗುತ್ತೆ ಅಂತ ಅನಿಸುತ್ತೆ ಅದು ಮಾಡಿದ್ವಿ ಕೆಲವೊಂದು ಅಷ್ಟೇ. ತಮಿಳು ಕೈ ಸಿನಿಮಾದಲ್ಲಿ ಸೇಮ್ ಒಂದು ಸೀನ್ ಇದೆ, ಅದು ಕಾಪಿನೋ ಅಥವಾ ಅದು ಗೊತ್ತಿಲ್ಲ. ಆ ಸೀನ್ ಯಾಕೆ ಬಂತು, ಅದು ಇಡೀ ಸೀನ್ನ ಸುದೀಪ್ ಸರ್ ಡೈರೆಕ್ಟ್ ಮಾಡೋದು ಅಥವಾ ಹೇಳಿರೋದು ನನಗೆ ಬಿದ್ದಿದ್ದು. ಸೊ ಅದು ಆ ಸೀನ್ ಯಾಕೆ ಬಂತು ಆ್ಯಂಡ್ ಸುದೀಪ್ ಸರ್ ಅದನ್ನು ಡೈರೆಕ್ಟ್ ಮಾಡೋದಾಗ. ಓಕೆ, ಮೊದಲನೇದಾಗಿ ಅದೊಂದು ಕ್ಯಾಮಿಯೋ. ಗೌರವ ನಟ ಅಂತ ನಾವು 50-60 ವರ್ಷಗಳಿಂದ ನಾವು ಎಲ್ಲ ಭಾಷೆಗಳಲ್ಲೂ ಒಂದು ಕ್ಯಾಮಿಯೋಗಳನ್ನು ಅಂತ ನೋಡ್ತಾ ಇದ್ದೀವಿ. ಆ್ಯಂಡ್ ನೀವು ಹಿಂದೆ ಅಬ್ಸರ್ವ್ ಮಾಡಿದ್ರು ಕ್ಲೈಮ್ಯಾಕ್ಸ್ ಜಾಗದಲ್ಲಿ ಹಲವಾರು ಫಿಲ್ಮ್ಗಳಲ್ಲಿ ಒಂದು ಆಡಿಯನ್ಸಿಗೆ ಒಂದು ಝಲಕ್ ಕೊಡೋದಕ್ಕೆ ಒಂದು ಕ್ಯಾಮಿಯೋಗಳನ್ನು ಬರ್ತದೆ. ಸೊ ನಾವು ಸಿನಿಮಾದ ಎಂಡ್ನಲ್ಲಿ ಆ ಥರದ್ದೊಂದು ಕ್ಯಾಮಿಯೋ ಬೇಕು, ಆ ಹೈ ಬೇಕು ಅಂತ ಅಂದು ನಾವು ಡಿಸೈಡ್ ಮಾಡಿ ವಿ ವೆಂಟ್ ವಿತ್ ದಟ್ ಕ್ಯಾರೆಕ್ಟರ್. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಕ್ಯಾಮಿಯೋಗಿಂತ ಮಾತ್ರಕ್ಕೆ ಇದು ಇನ್ನೊಂದು ಸಿನಿಮಾಗೆ ಹೋಲಿಕೆ ಆದಾಗ ಅದು ಎಷ್ಟು ಫೇರ್ ಆರ್ಗ್ಯುಮೆಂಟ್ ಅಂತ ನನಗೆ ಗೊತ್ತಿಲ್ಲ. ಎರಡನೇದು, ನೀವು ಸರ್ ಇನ್ವಾಲ್ವ್ಮೆಂಟ್ ಬಗ್ಗೆ ಕೇಳಿದ್ವಿ. ಇಟ್ ವಾಸ್ ಅವರ್ ಚಾಯ್ಸ್ ಟು ಗೋ ಆ್ಯಂಡ್ ಆಸ್ಕ್ ಹಿಮ್ ಟು ಬಿ ಪ್ರೆಸೆಂಟ್ ಆನ್ ದ ಸೆಟ್. ಆ್ಯಂಡ್ ಆನ್ ದ ಕಾಂಟ್ರರಿ ಟು ವಾಟ್ ಎವರ್ ಲೈಕ್ opinions that came, it was my decision to go and ask him to be on the set because I needed an extra mentorship there or guidance or whatever you want to call. So it was our choice. And ನಮಗೆ ಗೊತ್ತಿತ್ತು ಈ ಥರದ್ದೆಲ್ಲ ಪ್ರಶ್ನೆಗಳು ಬರುತ್ತೆ ಅಂತಲೂ ಗೊತ್ತಿತ್ತು. ಆ್ಯಂಡ್ ವಿ ವರ್ ರೆಡಿ ಫಾರ್ ದ್ಯಾಟ್ ಆಲ್ಸೋ. ಆ್ಯಂಡ್ ವಿ ಡಿಡ್ ಅಂದರೆ ಕೊನೆಯದಾಗಿ ಸಿನಿಮಾಗೆ ಏನು ಸರಿ ಅನಿಸುತ್ತೆ ಅದನ್ನು ನಾವು ಮಾಡಿದ್ದೀವಿ. ಆ್ಯಂಡ್ ನೀವು ಹೇಳಿದ್ದು ಕೈದಿ ಫಿಲ್ಮ್ದು ಇದು ಅಂತ ಪ್ರಾಬ್ಲಿ ಯು ಆರ್ ರೆಫರಿಂಗ್ ಟು ವಿಕ್ರಮ್ ಕೈದಿ ಅಲ್ಲ. ಸೊ ಆ ಥರದ್ದು ಯಾವುದೇ ಹೋಲಿಕೆ ಇರಲಿಲ್ಲ. ಅಂದರೆ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಯಾವುದೋ ಕ್ಯಾಮಿಯೋ ಬಂದಿದ ತಕ್ಷಣ ಇನ್ನೊಂದು ಸಿನಿಮಾಗೆ ಹೋಲಿಕೆ ಆಗೋದು ಐ ಡೋಂಟ್ ಥಿಂಕ್ ಸೊ. ಇಟ್ ಇಸ್ ಫೇರ್ ಎನಫ್. ಇನ್ನು ಮುಂದೆ ಬರೋ ಸಿನಿಮಾಗಳಲ್ಲೂ ಕ್ಲೈಮ್ಯಾಕ್ಸ್ಗಳಲ್ಲಿ ಸುಮಾರಷ್ಟು ಕ್ಯಾಮಿಯೋಗಳು ಬರ್ತವೆ. ಆ್ಯಂಡ್ ಇಟ್ಸ್ ತುಂಬ ಒಂದು ಹೆಲ್ದಿ ಆಗಿರುವಂಥ ಒಂದು ಬೆಳವಣಿಗೆ. ಅಂದರೆ ಒಬ್ಬ ಡೆಬ್ಯೂ ನಟನಿಗೋಸ್ಕರ ಇನ್ನೊಬ್ಬ ಎಸ್ಟಾಬ್ಲಿಷ್ಡ್ ಒಬ್ಬ ಸ್ಟಾರ್ ನಟ ಬಂದು ಅವರ ಟೈಮ್ ಅವರ ಎನರ್ಜಿನ ಕೊಡೋದಿಲ್ಲ. ಐ ಥಿಂಕ್ ಇಟ್ ಇಸ್ ಅ ವೆರಿ ವೆರಿ ಹೆಲ್ದಿ ಡೆವಲಪ್ಮೆಂಟ್. ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ವಿತ್ whatever that has been achieved off screen. And we are all very happy. And thanks to Dhananjay for being so generous and for coming and doing whatever we asked him to do. ಕೊಡ್ತಾನೆ ಬಂದಿದ್ದಾರೆ ಫಸ್ಟ್ ನಾನು. ಐ ಥಿಂಕ್ ನಾಟ್ ಜಸ್ಟ್ ಸಿನಿಮಾ ಇನ್ ಲೈಫ್ ಆಲ್ಸೋ. ಸೊ ಈ ಸ್ಟಾರ್ಟ್ ಮಿ ನಾಟ್ ಆ ಒಂದು ವಿಷಯ ತುಂಬಾ ಹೇಳ್ಕೊಟ್ಟಿದ್ದಾರೆ. ಬಟ್ ನನಗೆ ಇದರಲ್ಲಿ ನನಗೆ ಯಾವಾಗ ಅನಿಸಿದ್ದು ಓಕೆ ನಾನು ಏನೋ ಒಂದು ಮಾಡಿದ್ದೀನಿ, ಏನೋ ಒಂದು ಪ್ರೂವ್ ಮಾಡಿದ್ದೀನಿ ಸಿನಿಮಾದ ಅಂತ ಹೇಳಿದಾಗ ಇವಾಗ ಯಾವಾಗ ಒಂದು ಬೆಂತಟ್ಟಿ ಓಕೆ ಚೆನ್ನಾಗಿ ಮಾಡಿದೆ ಅಷ್ಟೇ ಅಂತ ಹೇಳಿದಾಗ ನನಗೆ ಅವಾಗ ಅನಿಸ್ತು ಓಕೆ ಏನೋ ಮಾಡಿದ್ದೀನಿ. ಅಂದರೆ ನಾಟ್ ದಟ್ ದೇ ಡಿಡ್ಂಟ್ ಅಪ್ರಿಷಿಯೇಟ್ ಎವ್ರಿಥಿಂಗ್, ಬಟ್ ಅಲ್ಲೂ ನಡೀತಾ ಬಿಕಾಸ್ ಚಿಕ್ಕ ಹುಡುಗ ನಾನು ನೋಡ್ಕೊಂಡು ಬಂದಿದ್ದೀನಿ ಅವನ್ನ. ಬಟ್ ಅವ್ರ ಕಡೆಯಿಂದ ಆ ಒಂದು ಅಪ್ರಿಸಿಯೇಷನ್ ಸಿಗುತ್ತಲ್ಲ, ಅಲ್ಲಿಂದ ಒಂದು ಹೊಸ ಒಂದು ಕಾನ್ಫಿಡೆನ್ಸ್ ಹೋಗ್ತದೆ ನನಗೆ. ಸೊ ನನಗೆ ಆ್ಯಕ್ಚುಲಿ ಒಂದು ಎಂಟೈರ್ ಟೀಮ್ ಇವರು ಹೇಳಿದಾಗೆ ಅವ್ರದ್ದು ಏನಂದರೆ ಇಂಟರ್ಫಿಯರೆನ್ಸ್ ಅಂತ ಏನಿಲ್ಲ. ನಮ್ಮ ಸಿನಿಮಾ ನಮ್ಮ ತಂಡನ ಬಿಟ್ಟಿರೋರು ನೀವು ಏನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತ. ಐ ಥಿಂಕ್ ಇದುವರೆಗೂ ಅವ್ರು ಕೊಟ್ಟಿರೋ ನನಗೆ ಬೆಸ್ಟ್ ಸಜೆಷನ್ಸ್. ನೀನು ಅರ್ಥ ಮಾಡಿದ್ರೆ ನಿಮಗೆ ಅರ್ಥ ಆಗೋಲ್ಲ. ಸೊ ಆ ಒಂದು ರೀತಿಯಲ್ಲಿ ನಮ್ಮ ಐ ಥಿಂಕ್ ದಟ್ ಇಸ್ ದ ಬೆಸ್ಟ್ ಅಡ್ವೈಸ್ ಸಿಗೋದು. ನೆಸೆಸಿಟಿ ಇತ್ತು ನಿಮಗೆ ಅಂತ, ಬಿಕಾಸ್ ನಿಮ್ಮದೇ ಆದಂತಹ ಐಡೆಂಟಿಟಿ ನೀವು ಕ್ರಿಯೇಟ್ ಮಾಡಿದ್ರೆ ಸಿನಿಮಾ ನೋಡೋದ್ರಲ್ಲಿ ಗೊತ್ತಾಗಿರುತ್ತೆ. ಸೊ ನಿಮ್ಮದು ಸ್ವಂತ ಐಡೆಂಟಿಟಿಯಲ್ಲಿ ನೀವು ಆ್ಯಕ್ಚುಲಿ ಜನರ ಮುಂದೆ ಬರ್ಬೋದಿತ್ತಲ್ಲ? ಖಂಡಿತವಾಗ್ಲು. ಬಟ್ ನಮಗೆ ನಮ್ಮ ಜಿಮ್ಮಿ ಟ್ರೇಲರ್ ಅದೆಲ್ಲ ಬಿಟ್ಟಾಗ ನಮಗೆ ಆ ಹೋಲಿಕೆ ಆಲ್ರೆಡಿ ಮಾಡಿದರು ಪಬ್ಲಿಕ್ ಅವರು. ಆ್ಯಂಡ್ ಇಟ್ಸ್ ಅ ಪ್ರೈಡ್ ಫಾರ್ ಮೀ. ಮೈ ಐಡೆಂಟಿಟಿ ಇಸ್ ಮೈ ಐಡೆಂಟಿಟಿ.
ನನ್ನ ವ್ಯಕ್ತಿತ್ವ ಇನ್ನೊಂದು ನನ್ನ ವ್ಯಕ್ತಿತ್ವ. ಬಟ್ ಅದು ಕಿಚ್ಚ ಜೂನಿಯರ್ ಅಂತ ಬಂದಾಗ ಅದು ಒಂದು ಪ್ರೈಡ್ ನನಗೆ. ಅದು ನಾವು ಡಿಸೈಡ್ ಮಾಡಿರಲಿಲ್ಲ. ಆ್ಯಂಡ್ ಆ ಪಬ್ಲಿಕ್ ಕೊಟ್ಟಿರೋ ಒಪಿನಿಯನ್ ನಾವು ತೊಗೊಂಡು ಅದನ್ನ ನಾವು ಹಾಕೊಂಡಿದ್ದೀವಿ ಅಷ್ಟೇ. ಆ್ಯಂಡ್ ನನಗೆ ಆ ಸೆಕೆಂಡ್ ಯೋಚನೆ ಬರಲಿಲ್ಲ. ನನಗೆ ಇಲ್ಲ ನನಗೆ ನನ್ನ ಹೆಸರು ಬರಬೇಕು ಅಥವಾ ನನ್ನ ಐಡೆಂಟಿಟಿ. ಐ ಥಿಂಕ್ ಹಿ ಈಸ್ ಅ ವೆರಿ ಬಿಗ್ ಪಾರ್ಟ್ ಆಫ್ ಮೈ ಐಡೆಂಟಿಟಿ. ಇಲ್ಲ ಅಂದರೆ ಅದೊಂಥರ ಎಕ್ಸ್ಪೆರಿಮೆಂಟಲ್ಲೇ, ಬಟ್ ಕಷ್ಟ ಅಂತ ಏನು ಅನಿಸ್ತಿಲ್ಲ. ಬಟ್ ಅಷ್ಟು ಚೆನ್ನಾಗಿ ಪಾತ್ರನ ಇದೇ ಹೇಳಿದ್ರು, ಲೈಕ್ ಈ ರೀತಿ ಇರುತ್ತೆ ಪಾತ್ರ ಅಂತೆಲ್ಲ ಹೇಳಿದ್ರು. ಬಟ್ ನಾವು ರಂಗಭೂಮಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಕಲಾವಿದರು ಅಂದರೆ ಯಾವ ಪಾತ್ರ ಕೊಟ್ಟರೂ ಮಾಡ್ತಾರೆ. ಬಟ್ ಅದು ಫೀಲಿಂಗ್ ತುಂಬ ಚೆನ್ನಾಗಿತ್ತು ಈ ಟೀಮ್ ಕಡೆಯಿಂದ, ಡೈರೆಕ್ಷನ್ ಟೀಮ್ ಕಡೆಯಿಂದ. ಹಾಗಾಗಿ ಅಷ್ಟೊಂದು ಕಷ್ಟ ಅನಿಸ್ತು. You know, set in the backdrop of Cree Mafia, the Mysore backdrop, I saw the film as a movie with ambition. The person's ambition knows an ego. So, ಕೆಲವು ಡೈಲಾಗ್ಸ್ ಫಿಲಮ್ ನೋಡಿದ ಮೇಲಿಂದ ನಂದು ಕೆಲವು ಡೈಲಾಗ್ಸ್ ಇನ್ನೊಂದು ಮನಸ್ಸಲ್ಲಿದೆ. ಸಾಮ್ರಾಜ್ಯ ಕಟ್ಟ ರೆಡಿ ನಾನು ಅಂತ. Like how? It's important. ಅದು ನನ್ನ ಕೆಲಸನೇ ಮಾಡೋದು. But one thing is, if the film is success, the bigger pay cut, you talk about pay cut and like that. Did you get a cut in this movie only? ನನಗೆ ಈ ಸಿನಿಮಾ ಸಿಕ್ಕಿದೆ ಆ್ಯಕ್ಚುಲಿ, ಅದೆಲ್ಲ ನಾನು ಇನ್ನೂ ಅದಕ್ಕೆಲ್ಲ ನನ್ನ ತಲೆ ಹೋಗಿಲ್ಲ. Okay, but anyways, that was seriously to say, Sudeep ಅವರಿಂದ ಒಂದು ರೆಡ್ ಕಾರ್ಪೆಟ್ ವೆಲ್ಕಮ್ ಅಂತ ಅನ್ಬೋದು. But you have taken 12 years to enter this industry. You had your own confusions whether you want to be a director, actor, okay. One side there's a red carpet welcome into, but you have your own struggles. You have extra scripts na ನೀವು ನೋಡಿ narration ಕೇಳಿ scripts ಓದಿ, but you still took time. So you believe that coming from film family it is easy or difficult? Firstly, ನನಗೆ ನನ್ನದೇ ಒಂದು confusions ಇರೋಲ್ಲ. You recognize it, so thank you for that. And I think just like life, there is good and bad to everything, and I think the people around me, and including him, has let me embrace all of that very properly. Let me be very honest, it is definitely a red carpet entry to everything, but ಅದು ಅಲ್ಲಿ ತನಕ ಮಾತ್ರ ಒಳ್ಳೆ ಬಿಡೋದು ಬರೀ ನಮ್ಮ it's the audience, and I can't just walk right in. The red carpet is only till the entry, till the door, and I'm still standing there at the door, and I just want to see everybody welcome me. Being Sudeep's debut and he being a star, is there limitations or is there elevation to it? I don't think there's any limitations there. It's I still got, there is a responsibility. I don't think there's any limitations, but whatever I choose, I think I have to be responsible to keep up and to make sure that I know that there is a superstar at home, and more than a superstar, there is my uncle who's at home. So keeping that in mind, there are certain decisions I will have to take responsibility. Okay. Sir, Sanjay sir. it is perfection. ನಾನು ಯಾರು ಹೇಳ್ತಾರೆ ನನಗೆ ಏನು ಸರ್, ನಾನು ಸಿನಿಮಾನೇ ಒಂದು ದೊಡ್ಡ ಹೇಳಿದ್ದೆ. ಬರುವ ಪ್ರೇಕ್ಷಕರ ಸಮಯವನ್ನು ವ್ಯರ್ಥ ಆಗಬಾರ್ದು ಅಂತ 1 ಗಂಟೆಯಲ್ಲಿ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ವಿ. ಇಲ್ಲಿ ನಿಮ್ಮವರೇ ನಿಮ್ಮ ಸಮಯವನ್ನು ಇಷ್ಟು ಧಾರಾಳವಾಗಿ ಖರ್ಚು ಮಾಡೋದನ್ನು ನನ್ನ ಕಣ್ಣಲ್ಲಿ ಕುತ್ಕೊಂಡು ನೋಡೋದಕ್ಕಾಗದೆ ಈ ಸ್ವಯಂ ಅಪರಾಧಗಳನ್ನಾಗಿದೆ. ವೇದಿಕೆಗೆ ವೇದಿಕೆ ಚೆನ್ನೈಯಲ್ಲಿ ಕರೆದಿದ್ದಕ್ಕೆ ಥ್ಯಾಂಕ್ ಯು. ಇಷ್ಟು ಶಾರದೀಯ ಮಹಿಮೆ. Satya Moshiki, Abhay Chakravarti, Pasha Kichakti sir, thank you so much for joining us. Pachadi Kicha Shakti Aditya, thank you so much. Madhyama Mitraru. Prashna? So I think I have done a good job to prove myself and make it go. And as of now, ಇಷ್ಟು ಬರ್ತಾರ ಪ್ರೀತಿಯಲ್ಲಿ ನನಗೆ ನೆಗೆಟಿವಿಟಿ ಎಲ್ಲರೂ ಕಾಣಿಸ್ತಾ ಇಲ್ಲ. So nevertheless, ಈ ಪ್ರಶ್ನೆ ಎಲ್ಲರೂ ಕೇಳಿದ್ದೀರ. ಆಕ್ಚುಲಿ ಇದು ದೊಡ್ಡನಿಂದಲೇ ಸ್ಟಾರ್ಟ್ ಆಯ್ತಲ್ಲ. ಶಿವರಾಜ್ ಕುಮಾರ್ ಅವರಿಗೆ ಕೇಳಿಲ್ಲ. Sir? ಇನ್ನೂ ಮಾಡಿ
ನೆಪೋಟಿಸಮ್ ಅಂತ ಹೇಳಿದ್ರೆ ರಾಜ್ಕುಮಾರ್ ಮಕ್ಕಳನ್ನು ಕೇಳಬೇಕಿತ್ತಲ್ಲ. ಸರ್ ನಾನು ಬರೋ ವಿಚಾರ ಅಲ್ಲ. ಅಮ್ಮನಿಯವರು ಕೇಳಬೇಕು, ಇದೇನಿದು ನಿಮ್ಮ ಮಕ್ಕಳಾಗಿ ಜಾಸ್ತಿ ಅವ್ರಿಗೆ ಹೋಗ್ತಾ ಇದ್ದಾರೆ, ಏನನ್ನು ಕೊಡಿ ಕೇಳಬೇಕು, ಪ್ರತಿಯೊಂದು ಕೇಳಬೇಕು. ಇದೇ ತಪ್ಪು. ಬಾಂಬೆಯಲ್ಲಿ ಯಾವುದೋ ಒಂದು ವರ್ಡ್ ಹುಡುಕುವ ಕರ್ನಾಟಕ ತಿಳ್ಕೊಳ್ಬೇಡಿ. ನಮ್ಮಲ್ಲಿ ರಾಜ್ಕುಮಾರ್ ಹೇಳಿದ್ದನ್ನು ಅಕಸ್ಮಾತ್ ತಿಳ್ಕೊಳ್ಳೋರಿಗೆ ಅಯೋಗ್ಯತೆ, ಅರ್ಹತೆ, ಕಲೆಯನ್ನು ಒಂದು ಅಕಸ್ಮಾತ್ ಕನ್ನಡ ಚಲನ ಇಷ್ಟಪಟ್ಟರೆ ಇದು ಯಾರಪ್ಪು ಜಾಗ ಬೇಕಾಗಬಹುದು. ಇಲ್ಲಿ ಪಕ್ಕ ನಿಂತ್ಕೊಂಡು ನಾವು ಮುಂಬೈಯಿಂದ ಒಂದು ವರ್ಡನ್ನು ಉಪಯೋಗಿಸೋದು ತಪ್ಪಾಗುತ್ತೆ. ಇವತ್ತಿಗೆ ಶಿವರಾಜ್ ಕುಮಾರ್ ಅವರು ಒಂದು ಮೇಲ್ನಟರು, ಅವರು ನೋಡಿ ಸ್ಫೂರ್ತಿ ಪಡೆದಿದ್ದೀವಿ. ಈಗ ಅವರು ಕನ್ನಡ ಎಷ್ಟು ಜನ ಬೆಳೀತಾರೆ. ನಮ್ಮ ಮಧ್ಯೆ ಇದ್ದಾರೆ ಅಪ್ಪು ಅವರು ಅದ್ಭುತವಾದ ಪ್ರತಿಭೆ, ನೆಪೋಟಿಸಮ್ ಅಂತ ಅವ್ರಿಗೆ ಬರ್ಬೋದು. ಅವರಿಂದ ಒಂದು ಎಷ್ಟೋ ಜನ ಫ್ಯಾನ್ಸ್ ಆಗಿ ಅವರಿಂದ ಸ್ಫೂರ್ತಿಯಾಗಿ ಎಷ್ಟೋ ಕಲಾವಿದರು ಬೆಳೀತಾರೆ. ನನ್ನ ಮನೆಯಲ್ಲಿ ಆ ಥರ ಒಂದು ರಾಜ್ಕುಮಾರ್ ಅವರ ಮನೆಗೆ ನನ್ನ ತಂದೆಯಾಗಿ ಒಂದು ಆಸ್ತಿ ಇದ್ದೇವೆ, ನನ್ನ ಆಸ್ತಿ ನನ್ನ ತಂದೆ ಇದು ನನ್ನ ಮಾಮ ಇದ್ದಾರೆ. ಬಟ್ ನನ್ನ ಮನೆಯಲ್ಲಿ ಇವ್ರನ್ನ ಹೊರತುಪಡಿಸಿ ಇನ್ನು ನನ್ನ ಅಕ್ಕನಿಗೆ ತುಂಬ ಜನ ಮಕ್ಕಳಿದ್ದಾರೆ, ನನ್ನ ಕಸಿನ್ಸಿಗೆ ತುಂಬ ಜನ ಮಕ್ಕಳಿದ್ದಾರೆ. ಯಾರು ಚಿತ್ರರಂಗಕ್ಕೆ ಬಂದಿಲ್ಲ. ನನ್ನ ಮಗಳು ಚೆನ್ನಾಗಿ ಹಾಡು ಹೇಳ್ತಾರೆ ಬಂದಿದ್ದಾರೆ, ಇವರಿಗೆ ನಟನೆ ಬಗ್ಗೆ ಸ್ಫೂರ್ತಿಗೆ ಬಂದಿದ್ದಾರೆ ಅಷ್ಟೇ. ಶುದ್ಧವಾಗಿ ಹೇಳಬೇಕು, ನನ್ನ ನೆಪೋಟಿಸಮ್ ಅನ್ನೋ ವರ್ಡ್ ತುಂಬ ವರ್ಷಗಳಿಂದ ನಾವು ಸುಳ್ಳು. ಆ ವರ್ಡ್ ಇವತ್ತಿಗೂ ನಾವು ಮಂಡ್ಯ, ಕೋಲಾರ, ಹಾಸನ, ಚಿತ್ರದುರ್ಗ, ದಾವಣಗೆರೆ ಅರ್ಥ ಗೊತ್ತಿಲ್ಲ. ಅದು ನಮ್ಮ ಕರ್ನಾಟಕದಲ್ಲಿ ಗೊತ್ತಿರೋದು ಒಂದೇ ಕಲೆ, ಇತಿಹಾಸ ಬೆಳೀತಾರೆ. ಸೊ ಅದು ಖುಷಿ ಕೊಡ್ತಾ ಸರ್. ಯಾಕಂದ್ರೆ ಬಹುಶಃ ಬೇರೆ ಸ್ಥಾನ ಯಾರಾದ್ರೆ ಜೊತೆಗೆ ತಮ್ಮ ಕುಟುಂಬದವ್ರು ಬರ್ತಾರೆ ಅಂತಂದ್ರೆ ಈಗ ರಾಜ್ಯ ಪ್ರವಾಸ ಮಾಡುವ ಆ ಸಂದರ್ಭದಲ್ಲಿ ಜೊತೆಗೆ ಪ್ರವಾಸ ಮಾಡಬಹುದಿತ್ತು. ಜೊತೆಗೆ ಅವ್ರ ಜೊತೆ ಹೋಗಿ ಒಂದು ಕೈ ಮೇಲೆ ಎತ್ತಿದ್ರೆ ಅದರ ಬೇರೆ ಬೇರೆ ರೀತಿನೇ ಇರ್ತೈತಿ. ಯಾಕೆ ಎಲ್ಲ ಒಬ್ಬರೇ ಹೋಗ್ಬಿಟ್ಟೆ ಅಂತ ಅವರು ದೇಶಕ್ಕೆ ಒಬ್ಬನೇ ಹೋಗೋದು ಕಲಿತಾರೆ. ಇವಾಗ ಒಟ್ಟಿಗೆ ಹೋದ್ರೆ ಎಲ್ಲ ಕಡೆ ನೆಪೋಟಿಸಮ್ ಮಾಡ್ಕೊಂಡು ಏನಾಗುತ್ತೆ ಸರ್. ಈಗ ಶಾರ್ಟ್ ಕೇಳಿದಾಗೆ ನೀವೊಂದು ಕೆಲವರು ಕೇಳಿದಾಗೆ ಸ್ಟ್ರಾಟಜಿ ಅಂತ ನಾವೇನು ಕೇಳಿದ್ವಿ ಶಾರ್ಟ್ ನಾಟ್ ಅಲೋವಿಂಗ್ ಇನ್ನೂ ಸ್ಟ್ರಾಟಜಿ ಇಲ್ಲ. ಇಲ್ಲಿ ಏನಾಗುತ್ತೆ, ನಾವು ಇದು ನಾನು ಕಲ್ತಿರೋದು ಅನ್ಕೊಳ್ಳೋಣ. ಹೊಸಬ್ರು ಎಷ್ಟೋ ಜನ ಪ್ರತಿಭೆಗಳು ಸಿನಿಮಾ ಮಾಡಿದಾಗ ಅದು ಕಲಾವಿದರು, ಎಸ್ಪೆಷಲಿ ಕಲಾವಿದರು ವೇದಿಕೆ ಮೇಲೆ ಕೂತ್ಕೊಂಡಾಗ ಅಥವಾ ನಿಮ್ಮಲ್ಲಿ ಇಂಟರ್ವ್ಯೂಸ್ಗೆ ಕೂತಾಗ ತುಂಬ ಹಲವಾರು ರಿಸ್ಟ್ರಿಕ್ಷನ್ಸ್ ಇರ್ತವೆ. ಇದನ್ನು ಹೇಳಬೇಡಿ, ಅದನ್ನು ಮಾತಾಡಬೇಡಿ, ಕತೆ ಬಿಟ್ಕೊಳ್ಬೇಡಿ. ಐ ಹ್ಯಾವ್ ಸೀನ್ ದಿ ಯಂಗ್ ಆ್ಯಕ್ಟರ್ಸ್ ಸ್ಟ್ರಗಲ್. ಯಾಕಂದ್ರೆ ಅವರಿಗೆ ಮೀಡಿಯಾ ಹೊಸದು, ಪ್ರಶ್ನೆಗಳು ಹೊಸದು, ಎಕ್ಸೈಟ್ಮೆಂಟಲ್ಲಿ ಇರ್ತಾರೆ ಮಾತಾಡೋದಕ್ಕೆ. ಬಟ್ ದೇ ಡೋಂಟ್ ನೋ ವಾಟ್ ಟು ಸೇ. ಅಂಥದ್ರಲ್ಲಿ ಐ ಥಾಟ್ ಇಟ್ ವಾಸ್ ಬೆಟರ್ ಸಿನಿಮಾ ನೋಡಿದಾಗ ಅವ್ರನ್ನ ಎಕ್ಸ್ಪೋಸ್ ಮಾಡೋಣ, ಆಮೇಲೆ ಅವರು ಹೋಗಿ ಮಾತಾಡಿ. ಬಿಕಾಸ್ ಅಟ್ಲೀಸ್ಟ್ ಸಿನಿಮಾ ನೋಡಿರ್ತಾರೆ, ಅವ್ರಿಗೆ ಏನು ಬೇಕಾದ್ರೂ ಫ್ರೀಡಮ್ ಇರುತ್ತೆ ಮಾತಾಡೋದಕ್ಕೆ. ಅದಾದಮೇಲೆ ಕುಂಬಾಡಾಗಿ ಅವರಿಗೆ ಮತ್ತೆ ನಿಮಗೆ ಬಿಟ್ಟಿದ್ದಿಲ್ಲ. ದಟ್ ಇಸ್ ನಾಟ್ ಯು ಟ್ರೈ ಟು ಕಂಟ್ರೋಲ್. ಬಟ್ ಅದಕ್ಕಿಂತ ಮುಂಚೆ ನಿರ್ಮಾಪಕರಾಗಿ ಕೂತಾಗ ಅವ್ರಿಗೆ ಅಟ್ಲೀಸ್ಟ್ ಒಂದಿಷ್ಟು ಮಾತಾಡಬಹುದು ಅನ್ನೋದು ಒಂದಿರುತ್ತೆ. ಈ ಜನ್ಸಲ್ಸ್ ನಾವು ಹೊರಟು. ಸೊ ಹಾಗಿರೋದ್ರಿಂದ ಇಟ್ ವಾಸ್ ಮೈ ಪರ್ಸನಲ್ ಚಾಯ್ಸ್ ದಟ್ ಐ ಟೋಲ್ಡ್ ಅಂಡ್ ರಿಕ್ವೆಸ್ಟ್ ದ ಟೀಮ್ ಆಲ್ ದ ಸ್ಟಾರ್ಟರ್ಸ್, ಜೈ ಇರ್ಬೋದು, ಕಾಜಲ್ ಅವ್ರು ಇರ್ಬೋದು, ದೇ ಆರ್ ಆಲ್ ವೆರಿ ವಲ್ನರಬಲ್ ರೈಟ್ ನೌ. ಅವ್ರನ್ನ ಬಿಟ್ಟರೆ ದೇ ಡೋಂಟ್ ನೋ ಹೌ ಟು ಆನ್ಸರ್. ಸೊ ದೇ ಡೋಂಟ್ ನೋ ಹೌ ಟು ಆನ್ಸರ್. ಸೊ ಐ ಥಾಟ್ ಇಟ್ ವಾಸ್ ದ ಬೆಸ್ಟ್ ದಟ್ ಸಿನಿಮಾ ನೋಡಿದ್ಮೇಲೆ ಅವ್ರನ್ನ ಎಕ್ಸ್ಪೋಸ್ ಮಾಡಿದಾಗ ಅವ್ರ ಪ್ರತಿಭೆ ತಾವು ನೋಡಿರ್ತೀರಿ, ಸಿನಿಮಾ ನೋಡಿರ್ತೀರಿ, ಪ್ರಶ್ನೆಗಳು ಸರಿಯಾಗಿರ್ತವೆ. Otherwise, I have seen that they will all struggle. So that is all it is. And ಈಗ ಅಫ್ಕೋರ್ಸ್ ಆ ಟೀಮಲ್ಲಿ ನಾವೆಲ್ಲ ಇದ್ದೀವಿ ಅಂದಾಗ, ಒಂದು ಸ್ಫೂರ್ತಿ ಕೊಟ್ಟಾಗ ಪ್ರತಿಯೊಬ್ಬರು ಇವಾಗ ನಾನು ಇವ್ರನ್ನ ಮಾತ್ರ ಹೇಳ್ತಲ್ಲ, ಪ್ರಶಾಂತ್ ಅವ್ರನ್ನ ತಗೊಳ್ಳೋಣ. ಐ ಥಿಂಕ್ ಐ ಬಿಕೇಮ್ ಅ ಹ್ಯೂಜ್ ಅಡ್ಮೈರರ್ ಆಫ್ ಹಿಸ್ ವರ್ಕ್. ಐ ಥಿಂಕ್ ನಾನು ಅವ್ರ ಕೈ ಬಿಡಿದೆ ಬರೀ ಸಚಿತ್ತು ನೆನ್ನೆ ಅವ್ರಿಗೆ ಬನ್ನಿ. ಬಿಕಾಸ್ ನಿಮ್ಮಂಥ ಕಲಾವಿದರ ಚಿತ್ರರಂಗ ಬೇಕು.
ಈಗ ನಮ್ಮಲ್ಲ ನಮ್ಮ ಮನೆಗೆ ಶೋಸ್ ಆದಾಗ ಪ್ರತಿಯೊಬ್ಬರು ಕೇಳಿದ್ರು ಯಾರು ನೀವು ಏನು ಮಾಡಿದ್ದಾರೆ ದಟ್ ಇಸ್ ವಾಟ್ ಐ ಫೆಲ್ಟ್ when I saw those films. It was amazing. I was very happy, sir. ನಾನು ಅವ್ರು ಸಂಚಿತ್ ಅಂತ ಕರೆಯುತ್ತಿಲ್ಲ, ಅವರು ಪ್ರಶಾಂತ್ ಅಂತಲೂ ಕರೆಯುತ್ತಿದ್ದ. In fact, that is what it should be. Don't you think that ಚಿತ್ರರಂಗದಲ್ಲಿ ನೀವು ಹೇಳಿದಾಗೆ ಕಲಾವಿದರು ಬೇಕು, ಒಳ್ಳೆಯದಾಗಿರ್ಬೇಕು ಅಂದಾಗ don't you think it's people like us we have to be on the push? That's what I did. ಯಾವ ಮಟ್ಟಿಗೆ ಅಂದರೆ ನಿಮ್ಮ ಮೊದಲ ಸಿನಿಮಾ ರಿಲೀಸ್ ಆದ ಸಂದರ್ಭದಲ್ಲಿ ನೀವು ಸೆಲೆಬ್ರೇಟ್ ಮಾಡೋಕ್ಕೆ ಎಷ್ಟು ಟೈಮ್ ಸಿಕ್ಕಿಲ್ಲ ಗೊತ್ತಿಲ್ಲ, ಬಟ್ ನಿಮ್ಮ ಮೊದಲ ಸಿನಿಮಾ ರಿಲೀಸ್ಗೆ ಇಡೀ ಸಿನಿಮಾ ಫ್ಯಾಮಿಲಿ ಇದೆಯಲ್ಲ ಇಂಡಸ್ಟ್ರಿ ಎಲ್ಲರೂ ಸಿನಿಮಾ ತೋರಿಸ್ತೀರಿ, ಮೀಡಿಯಾದವ್ರು ತೋರಿಸ್ತೀರಿ, ಆ ಥರ ಸೆಲೆಬ್ರೇಟ್ ಮಾಡಿದ್ರೆ ಎಷ್ಟು ಖುಷಿ ಆಯಿತು, ನಿಮ್ಮ ನಂಬಿಕೆ ಉಳಿಸ್ಕೊಂಡಿಲ್ಲ ಸಂಪಾದಿಸಿದ್ದೀರಲ್ಲ ಸರ್. ಈಗ 30 ವರ್ಷದಲ್ಲಿ ಇಂಡಸ್ಟ್ರಿ ಒಳಗೆ ನಾನು ಏನು ಸಂಪಾದಿಸಿದ್ದೀನಿ ಅಂದರೆ ಅವರುಗಳ ಪ್ರೀತಿ, ನಿಮ್ಮಗಳ ಪ್ರೀತಿ. ಅವರು ಮಾತ್ರ ಅಲ್ಲ, ನಿಮ್ಮ ಮಾಧ್ಯಮದಿಂದ ಪ್ರತಿಯೊಬ್ಬರು ಎಡಿಟರ್ಸ್ ಎಲ್ಲರೂ ನಮ್ಮನೆಗೆ ಯಾವತ್ತು ಒಂದು CM ಎಲ್ಲ CM ಅನೌನ್ಸ್ಮೆಂಟ್ ಕ್ರೈಸಿಸ್ ಇತ್ತು, ಅದರಲ್ಲಿ ನಿಮ್ಮ ಚಾನಲ್ಗಳಿಗೆ ಎವ್ರಿಬಡಿ ನೋ ಹೌ ಇಂಪಾರ್ಟೆಂಟ್ ಇಟ್ ಇಸ್. ಬಟ್ ಅಂತಂದರೆ ಪ್ರತಿಯೊಬ್ಬರು ಬಂದು ಒಂದು ಗೌರವ ಕೊಟ್ಟರೆ ನಾನು ಸಂಪಾದಿಸಿರೋದು ಅದನ್ನು ನಾನು ನನಗೆ ಬಳಸ್ಕೊಂಡಿಲ್ಲ ಯಾವತ್ತು. ದೀಸ್ ಪೀಪಲ್ ನೀಡ್ ಇಟ್ and I think I was very happy and we all had a great time. ಆ ಸಿನಿಮಾ ತೋರಿಸಿ ನಾವು ಅಗೇನ್ ಅದನ್ನು ನಾನು ಪ್ರೊಪಗೇಂಡ ಮಾಡಿ ಎಲ್ಲ ಮಲ್ಟಿಪ್ಲೆಕ್ಸಸ್ ಆಗಿ ಹೋಗಿ ಒಬ್ಬೊಬ್ಬರ ಫ್ಯಾಮಿಲಿ ಇಫ್ ಯು ನೋಟಿಸ್ ಅದನ್ನು ಯಾರ ಹತ್ರನೂ ಬೈಸ್ ಕೇಳಿಲ್ಲ. ಈ ಸಿನಿಮಾದಾಗಲಿ ತಪ್ಪು ಥರ ಹೇಳ್ತಾರೆ, ಐ ಡಿಡ್ ವಾಂಟ್ ಸೊ ಐ ಜಸ್ಟ್ ವಾಂಟೆಡ್ ಟು ದಿಸ್ ಇಸ್ ಮೈ ವೇ ಆಫ್ ಎಕ್ಸ್ಪ್ರೆಸಿಂಗ್ ಮೈ ಥ್ಯಾಂಕ್ಸ್ ಆಸ್ ವೆಲ್ ಆಸ್ ಸೀಕಿಂಗ್ ದೇರ್ ಆಲ್ ಬ್ಲೆಸ್ಸಿಂಗ್ ದೇರ್ ವಿಶಸ್ ಆ್ಯಂಡ್ ವಿ ಎಂಜಾಯ್. ಆ ಸಿನಿಮಾ ನೋಡೋದ್ರಲ್ಲಿ ಎಲ್ಲರೂ ಬಂದರು, ಪ್ರತಿಯೊಬ್ಬರು ಗೌರವಿಸಿದ್ರು. I think it was a wonderful time and it's the best thing that can happen. ನಿಮಗೆ ಮೊದಲಿಗೆ ಕನ್ನಡ ಸ್ವಾಗತ ಸರ್. ಅವರಿಗೆ ತುಂಬ ಸಲ ಮಾತಾಡಿದರೆ ನಾವು ಕೇಳಿದ್ವಿ, ಪರಿಚಯದ ಬಗ್ಗೆ ಒಂದೆರಡು ಮಾತು, ಜೊತೆಗೆ ಆ ಥಿಯೇಟರಲ್ಲಿ ಒಂದು ಸೀಟ್ ಖಾಲಿ ಬಿಟ್ಟು ಸಿನಿಮಾ ನೋಡೋದ್ರ ಬಗ್ಗೆ ಒಂದೆರಡು ಮಾತು. ಸೀಟ್ ನಾನು ಸಂಪೂರ್ಣವಾಗಿ ಪ್ರಿಯ ಮಾಡಿದ್ದು. ನಾನು ಆವಾಗ ಇನ್ನೂ ಒಳಗೆ ಬಂದಿರಲಿಲ್ಲ, ನಾನು ಬಂದಾಗ ಖಾಲಿ ಸೀಟ್ ಇತ್ತು. ಇನ್ಫ್ಯಾಕ್ಟ್ ಫಸ್ಟ್ ಅದು ನನಗೆ ಅಂತ ಅನ್ಕೊಂಡೆ, ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ ಅವರೆಲ್ಲ ಪಾರ್ಟ್ ಆಫ್ ದಿಸ್ ಎಂಟೈರ್ ದಿಸ್ ಜೆಸ್ಚರ್. ನಾನು ಅಲ್ಲೂ ಕೂತ್ಕೊಳ್ಳೋಕೆ ಬಂದಾಗ ದಯವಿಟ್ಟು ಕೂತ್ಕೊಳ್ಳ ಅಂದರು. ನನಗೆ ತಂದೆ ಟೋನ್ ಸರಿ ನಮ್ಮನಿಗೆ ಸಮಥಿಂಗ್ ವೆರಿ ಇಟ್ ಟಚ್ಡ್ ಅಸ್. ನನಗಂತೂ ತುಂಬಾ ಗೊತ್ತಿಲ್ಲ. ಇಫ್ ಯು ನೋಟಿಸ್ ಥ್ರೂಟ್ ಫಿಲ್ಮ್ ಯಾರು ಕೂತ್ಕೊಂಡಿಲ್ಲ. ಸೊ ಅದು ಅವನ್ನ ಆ ಪಾತ್ರದಲ್ಲಿ ನೋಡಬೇಕು, ಸಿನಿಮಾದಲ್ಲಿ ನೋಡಬೇಕು ಅಂತ ನಮ್ಮ ತಾಯಿಗೆ ದೊಡ್ಡ ಕನಸು. ಸೊ ಐ ಥಿಂಕ್ ದಟ್ ವಾಸ್ ಕಂಪ್ಲೀಟ್ಲಿ ಅವರ ಪ್ರಿಯ ಜೆಸ್ಚರ್ ಅದು. ಅದು ಬಿಟ್ಟು ನೆಕ್ಸ್ಟ್ ಏನು ಕೇಳಿದ್ರು ಅಚ್ಚ ಐ ಥಿಂಕ್ ನನಗೆ ಅವ್ರು ಯಾವಾಗಲೂ ಕಥೆ ಕೇಳಬೇಕಾದ್ರೆ ಪ್ರಿಯ ಅವರು ಇವರೆಲ್ಲ ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾ ಒಂದು ಟಿಪಿಕಲ್ ಕ್ರೀಮ್ ಸಬ್ಜೆಕ್ಟಿಗೆ ಹೋಗ್ಬೇಡಿ. ಟಿಪಿಕಲ್ ಇವಾಗ ನಮ್ಮನೆಯಿಂದ ಹೋಗಿದ್ದು ಅಂದ ತಕ್ಷಣ ಒಂದು ದೊಡ್ಡ ಸಿನಿಮಾ ಎಲ್ಲ ನೋಡು, ನಮಗೆ ಗೊತ್ತಿರೋ ಎಲ್ಲ ಬೆಸ್ಟ್ ಎಲ್ಲ ಬೆಸ್ಟ್ ಹಾಕಿ ಮಾಡಿ ಇಟ್ ಡಸಂಟ್ ವರ್ಕ್ ಲೈಕ್ ದಟ್. ಸಿಂಪಲ್ ಆಗಿ ಹೋಗಲಿ, ಚಪ್ಪಲ್ ಹಾಕೊಂಡು ಹೋಗ್ಲಿ ಪಾತ್ರ. ಕ್ರೀಮ್ ಸಬ್ಜೆಕ್ಟ್ ಹೋಗ್ಬೇಡಿ. ಯಾರು ಮಾಡದಿರೋ ಸಿನಿಮಾನ ಮಾಡೋದು ಧೈರ್ಯ ಮಾಡೋದು ಈ ಪ್ರಪಂಚದಲ್ಲಿ ಎಲ್ಲರೂ. ಇಲ್ಲಿ ನೀವು ಹೇಳ್ಬೋದು ಶಾರದವರು ಅವರು ತುಂಬ ಎಕ್ಸರ್ಸೈಸ್ ಮಾಡಿದ್ರಿ ರಾಜ್ಯ ಅಂತ ಹೇಳಿ ಕೇಳಿ ನಾವು ನೋಡಿದ್ರೆ ವಿಚಾರ ಮಾಡ್ತೀವಿ. ಅದು ನಮ್ಮ ಹೀರೋ ಮಚ್ಚೆಟ್ಕೊಂಡು ಮುಡಿತಾ ಇರ್ತಾನೆ. ಆವಾಗ ನಮ್ಮ ಪ್ರಶ್ನೆಯಲ್ಲಿ ಅಂದರೆ ಮಚ್ಚು ಗಂಟಿನ ಬೆಟ್ರ ಅಥವಾ ಮಚ್ಚನ ಪ್ರಮೋಟ್ ಮಾಡ್ತಾ ಇದ್ದೀವ ಅಥವಾ ಮಚ್ಚಾನ ಪ್ರಮೋಟ್ ಮಾಡ್ತಾ ಇದ್ದೀವ, ಇದು ಬರಲ್ಲ. ಲಾಸ್ಟ್ ನೋಡೋಕೆ ಹೋದ್ರೆ ನಮ್ಮ ಹೀರೋ ಹೋಗಿರುತ್ತೆ, ಈಗ ಕಾಲು ಹೋಗ್ಬೇಕು. ಏನು ಹೇಳಕ್ಕೆ ಹೋಗ್ತೀವಿ ಅಂದರೆ ಮಚ್ಚು ಗನ್ ಎರಡು ಬೇಡಪ್ಪ ಅಂತ ವೀಕ್ಷಕರಿಗೆ ಹೇಳುತ್ತೆ. ಇನ್ನೊಂದೇನಂದರೆ ಪ್ರತಿ ಸಿನಿಮಾದಲ್ಲೂ ನಾವು ಬೇರೆ ಹೀರೋನ ಪ್ರೀತಿಸ್ತೀವಿ. ಹಾಗೆ ನೋಡೋಕ್ಕಂದ್ರೆ ಪ್ರತಿ ಸಿನಿಮಾದಲ್ಲೂ ಒಂದೇ ಹೀರೋನ ಪ್ರೀತಿಸಿ ಅವಳನ್ನೇ ಮದುವೆ ಆಗಿ ನಾವು ಸಮಾಜಕ್ಕೆ ಒಳ್ಳೆಯದು. ಆ ಹುಡುಗಿರು ನನ್ನನ್ನೇ ಪ್ರೀತಿಸ್ಬೇಕಾಗುತ್ತೆ ಪ್ರತಿ ಪಿಕ್ಚರ್. ಸೊ ಜನ ಇದನ್ನೆಲ್ಲ ಸೀರಿಯಸ್ ಅಂತ ಅಂದ್ಬಿಟ್ರೆ ನನ್ನೆಲ್ಲ ಆಗುತ್ತೆ. ಸೊ ಸಿನಿಮಾ ಈಸ್ ಎಂಟರ್ಟೈನ್ಮೆಂಟ್. ಆ ರೌಡಿಸಮ್ ಮಧ್ಯದಲ್ಲಿ ಏನು ಹೇಳಕ್ಕೋಗ್ತೀವಿ, ಈ ಪ್ರಪಂಚದ ಮಧ್ಯದಲ್ಲಿ ಏನು ಹೇಳಕ್ಕೋಗ್ತೀವಿ, ಲಾಸ್ಟಲ್ಲಿ ಏನೇನು ಕಳ್ಕೊಂಡು ಜನ ಅದನ್ನ ತುಂಬ ಚೆನ್ನಾಗಿ ನೋಡ್ತಾರೆ, ಕಲಿತಾರೆ. ಆ್ಯಂಡ್ ಸಿನಿಮಾ ಎಂಟರ್ಟೈನ್ಮೆಂಟ್ ಅಂತ ಅಂದ್ಕೊಂಡು ಜನ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ನಾವು ಫಾರ್ ಎಕ್ಸಾಂಪಲ್
ನಾವು ಸೀರೀಸ್ ಸಿನಿಮಾ ಬಿಟ್ಟಾಕಿ ಸೀರೀಸ್ ಮಾಡೋಕ್ಕೋದ್ರೆ ಎಂತೆಂಥದ್ದಿದ್ದಾವೆ ನಮಗಿನ ಥಿಯೇಟರ್ಗಿನ ಜಾಸ್ತಿ ಕೂತ್ಕೊಂಡು ನೋಡ್ತಾ ಇದ್ದಾರೆ. ದಟ್ ಡಸಂಟ್ ಮೀನ್ ಇಟ್ ಇನ್ಫ್ಲೂಯೆನ್ಸಸ್, ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್, ದಟ್ಸ್ ಆಲ್ ಇಟ್ ಇಸ್. ಆ್ಯಂಡ್ ಇದರಲ್ಲಿ ಕೂಡ ಲಾಸ್ಟ್ ಅಲ್ಲಿ ನೋಡೋದಾದ್ರೆ ಇವ್ರದ್ದು ಒಂದು ಸೀನ್ ಇದೆ, ಅದ್ಭುತವಾಗಿ ಹೇಳ್ತಾರೆ ಕಾಜಲ್ ಅವ್ರದ್ದು ಅವ್ರ ಮಟ್ಟಿದೆ. ಈಗಲೂ ನಾವು ಒಂದು ಜೀವನ ಕಟ್ಕೋಬೋದು, ಜೈಲಿಗೆ ಹೋಗಿ ಬಂದೆ ಪಚ್ಚ ಶಾನ ಸತ್ತೇ ಹೋದ. ದೋಸ್ 3 lines ಮ್ಯಾಟರ್ಸ್ ಅ ಲಾಟ್. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಒಂದು ಪರಿಸರದಲ್ಲಿ ಬೆಳೆದಂಥ ಮಕ್ಕಳು ಅವ್ರು 3 ರಾಷ್ಟ್ರೀಯ ಹೇಳ್ತಾರೆ, ಮರ್ಯಾದೆ. ಸೊ ದಟ್ ಇಸ್ ಆಲ್ ಇಟ್ ಇಸ್. ಬೈ ದಿ ಎಂಡ್ ವಾಟ್ ಇಸ್ ಪಚ್ಚ ಗೇಮ್? ಹಿ ಲೂಸಸ್ ಹಿಸ್ ಲೈಫ್. 14 ವರ್ಷ ಹೋಗ್ಬಿಡ್ತಾರೆ. ದಟ್ ಇಸ್ ಆಲ್ ದ ಮ್ಯಾಟರ್ಸ್. ಸೊ ಇಟ್ಸ್ ನಾಟ್ ದಟ್ ವಿ ಪ್ರಮೋಟ್ ಎನಿಥಿಂಗ್, ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ, ವೆಲ್ ಪುಟ್ ಇನ್ ಅ ವೆರಿ ಗುಡ್ ಪೊಸಿಷನಿಂಗ್. ಆಫ್ಕೋರ್ಸ್ ಅಲ್ಲಿತ್ತು, ಇದ್ದಿದ್ದು ತೆಗೆದಿದ್ದಾರೆ ಅಷ್ಟೇ.